ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು ಗುರುವಾರ ಅಮಾವಾಸ್ಯೆ ಲಾಗ್ ಹೆಂಗಿರುತ್ತೋ ಹೆಂಗಿಲ್ಲೋ ಅಂತ ಶೇರ್ ಮಾಡ್ತೀನಿ. ಇವತ್ತು ಬ್ಯಾಳಿಗೆ ಹಾಕಬೇಕು ಸ್ನೇಹಿತರೆ. ಇಲ್ಲಿಕ ಗೆಣಸಿನ ಹೋಳ್ಗೆ ಮಾಡ್ತಾರೆ, ಊರಿನ ಹೋಳ್ಗೆ ಮಾಡ್ತಾರೆ. ಒಟ್ಟು ಸಿಹಿ ಉಣ್ಬೇಕು ನೋಡಿ. ಯಾಕಂದ್ರೆ ನಿನ್ನೆ ಶಿವಯೋಗ ಮಾಡಿದವರು ಇವತ್ತು ಸಿಹಿ ಉಣ್ಲೇಬೇಕು. ಅದಕ್ಕೆ ಹುಗ್ಗಿ ಮಾಡ್ಬೇಕಂತ ಮಾಡೀನಿ ಸ್ನೇಹಿತರೆ. ನಿನ್ನೆ ನಾನು ಹುಗ್ಗಿ ನೆನೆಯೋಕ್ಕದ ಆಗಲಿಲ್ಲ ರೀ. ಯಾಕಂದ್ರೆ ನಿನ್ನೆ ಎಪ್ಪೆ ಆಗಲಿಲ್ಲ. ಎಲ್ಲ ಅಲ್ಲಿ ನಾನು ಉಸುಳಿ ಕೊಡಕ್ಕೆ ಹೋಗಿ ಅಲ್ಲೊಂದು ತಾಸು ಕುಂತು ಬಂದು ಊಟ ಮಾಡಿ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ತಮ್ನೇಲು ಟೈಟಲು ಡಿಸ್ಕ್ರಿಪ್ಷನ್ನು ಟ್ಯಾಗ್ಸು ಎಲ್ಲ ಊಟ ಹಾಕ್ಕೊಂಡು 3 ವಿಡಿಯೋ ರೆಡಿ ಮಾಡಿ ಹಿಡಿದ್ರಾಗ 2 ಗಂಟೆ ಆಯ್ತು ಸ್ನೇಹಿತರೆ. ರಾತ್ರಿ 2 ಗಂಟೆಗೆ ಮುಕ್ಕೊಂಡೆ. ಇವಾಗ 7 ಗಂಟೆ ಆಗಿ ಸ್ನೇಹಿತರೆ. ಎಲ್ಲ ಬಿಸಿಲು ಬಿದ್ದೈತೆ ನೋಡಿ. 7 ನಿಮಿಷ ಆಗೈತೆ. ಬನ್ನಿ, ನೀರು ಬಂದವು, ನೀರು ತುಂಬಬೇಕು, ಮನೆ ಎಲ್ಲ ಕಸ ಉಡಬೇಕು, ಬಾಂಡೆ ತಿಕ್ಕೋಬೇಕು. ಮತ್ತು ಫಸ್ಟು ಹುಗ್ಗಿ ರವೆ ನೆನೆಹಾಕಿ ಆಮೇಲೆ ಎಲ್ಲ ಕೆಲಸ ಮಾಡ್ಕೋತೀನಿ ರೀ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಅಡ್ವರ್ಟೈಸ್ ಎಷ್ಟು ಬರ್ತಾವೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೊಂಬತ್ತು ಮರಿಬೇಡಿ. ಬನ್ನಿ, ನಿಮ್ಗೆ ಮತ್ತೆ ವಿಡಿಯೋ ತೋರಿಸ್ತೀನಿ. ಕಸ ಹುಡಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಅಂಗಳ ಕಸ ಹುಡುಗು ರಂಗೋಲಿ ಹಾಕ್ಕೊಂಡು ಬಂದೆ. 7:30 ಟೈಮು. ಬಿಸಿಲು ಬಿದ್ದೈತೆ ನೋಡಿ. 7 ಗಂಟೆಗೆ ಎದ್ದಿನಂತ ಹೇಳೀನಿ. ಇವಾಗ 7:30 ಆಗೈತಿ. ಬನ್ನಿ, ಅಂಗಳೆಲ್ಲ ಕ್ಲೀನ್ ಮಾಡ್ಕೊಂಡು. ಅಮಾವಾಸ್ಯೆ ಎಲ್ಲ ಸ್ನೇಹಿತರೆ. ಇವತ್ತು ಮನೆ ಅಂತ ಎಲ್ಲ ನಿನ್ನೆಲ್ಲ ಶಿವೋಗೋದನ್ನೆಲ್ಲ ಕ್ಲೀನ್ ಮಾಡೀನಿ. ಇವಾಗೆಲ್ಲ ಹಸಿ ಅದು ಮಾಡಿಸಿ ದೇವ್ರ ಮನೆ ಒಂದು ತೊಳಿತೀನಿ ರೀ. ಇವ್ರು ಆಟ ನೋಡಿ. ಎದ್ದ ಕವರ್ ಹಾಕ್ತಾ, ತೆಲುಗು ಕವರ್ ಹಾಕವ. ಇನ್ನು ಒಕ್ಕೊಂಬಂದಿವಲ್ರಿ ತೆಲುಗು ಕವರ. ಹಾಯ್ ಮಾಡಿಸ್ರಿ ಶ್ರವಣ. ಎದ್ದೇವತ್ತೆ ಶ್ರವಣ ಟುಡಾಡದ ನೋಡಿ. ತೆಲುಗು ಕವರ್ ಕೂಡ ಹಾಕ್ತಂತ ಅಕ್ಕಿ ಹೆಂಗೆ ಬದ ನೋಡಿ. ನೆಕ್ಸ್ಟ್ ಬಟ್ಟೆ ಮಡ್ಚಬೇಕು ಸ್ನೇಹಿತರೆ. ಇನ್ನು ಹಸ್ಕಿ ಮಡ್ಚಬೇಕು. ಇನ್ನೂ ಪರ್ಸರಿ ಕಸ ಹೊಡಿಗಿಲ್ಲ, ಅಂಕಲ ಕಸ ಹೊಡಿಲ್ಲ. 7ಕ್ಕೆ ಎದ್ದಿ ನೋಡಿ. ಲೇಟ್ ಆಯ್ತು. ಮಲ್ಕೊಂಡು ಲೇಟ್ ಆಯಿತು, ಹೇಳೋದು ಲೇಟ್ ಆಯಿತು ನೋಡಿ. ಎಲ್ಲ ಅಡುಗೆ ಮನೆ ಎಲ್ಲ ಬಾಂಡೆಲ್ಲ ಹೊರಗೆ ಇಟ್ಟಿನ್ರಿ. ಬಾಣ ಡಬ್ಬ ಹಾಕೀನಿ. 7:30 ಆಗೈತಿ ಇವಾಗ. ಮತ್ತು ಸ್ನೇಹಿತರೆ ಎಲ್ಲ ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಗೈತೆ, ಒರೆಸ್ಕೊಂಡಿನಿ. ಇಲ್ಲೇ ಹುಗ್ಗಿ ಅಕ್ಕಿ ಎಣ್ಣೆ ನೋಡಿ. ಚಂಜಾಯಿ ನೆಪ್ಪ ಅಲ್ಲಿ ಸ್ನೇಹಿತರೆ. ಇವಾಗ 1 ತಾಸು ನಿಂದ್ರೆ ಮತ್ತು ಕುಕ್ಕರ್ ಕೂಸಕ್ಕೆ ಬರ್ತಾವೆ ಬಿಡ ಅಂತೇಳಿ ನೆನೆಕ್ಕಿ ನೋಡಿ. ಇವಾಗ ಹುಗ್ಗಿ ಅಕ್ಕಿ ನೆನೆಕ್ಕೊಂಡು ಇದು ಎಲ್ಲ ಕ್ಲೀನ್ ಮಾಡ್ಬೇಕು. ನೀರು ಒಲೆ ಹಚ್ಚಬೇಕು. 8 ಗಂಟೆ ಅಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ನೀರು ಬಂದ ಸ್ನೇಹಿತರೆ. ಶ್ರವಣಕ್ಕ ಬಾಕಿ ತುಂಬ ಬ್ಯಾಲ್ ಕಚ್ಚವ ನೋಡಿ ಸ್ನೇಹಿತರೆ. ಹಿಂದೆ ಅಷ್ಟು ಬಾಣೆ ಸ್ವಲ್ಪ ಅದ. ಹಣ್ಣೆಲ್ಲ ತಿಕ್ಕೆ ಶ್ರಾವಣಿ ತಿಕ್ಕ. ಅದೊಂದು ಸೀರೆ ಐತಿ ಒಗಿದು. ಬನ್ನಿ, ಬಿಸಿಲು ನೋಡಿ ನಿಮ್ಮಂತೈತಿ. 7:30 ನೀರು ತುಂಬ ಹರಿಯಾಕತ್ತೈತಿ. ಬಾ ಅಮ್ಮ, ನೀರು ಹೋಗ್ತಾ ಕಡೆಯಿಂದ. ಬನ್ನಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಪೈಪ್ ಬ್ಯಾಲ್ ಕಚ್ಚವ ನೋಡಿ ಸ್ನೇಹಿತರೆ. ಎಲ್ಲ ಅಟ್ಟ ಪರ್ಸಾಲಿ ಎಲ್ಲ ಅಡುಗೆ ಮನೆ ಕಸ ಹುಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು 9 ಗಂಟೆ ಹಾಕ್ಕೊಂಡೆ. ಬನ್ನಿ ಸ್ನೇಹಿತರೆ. ಶ್ರಾವಣಿ ಲೇಟ್ ಆಗುತ್ತೆ ನೋಡಿ. ಅಕ್ಕಿ ದೇವ್ರಿಗೆ ಅದು ಹೋಗ್ಬೇಕು. ಆಮೇಲೆ ಹತ್ತಿಸಿ ಬರ್ತೀನಿ ರೀ. ಅಕ್ಕಿ ಲೇಟ್ ಆದ್ರಲ್ಲೇ ಯಾವ ಬೈಕ್ನಾಗ ಕಳಿಸ್ಬೇಕಂತ ಮಾಡೀನಿ ರೀ. ಪರಿಚಯ ಬೈಕ್ನೇ ನೋಡೋಣ್ರಿ ಹೆಂಗಿರ್ತಾನೆ. 9:30 ಆಗೈತೆ ರೀ. ಆಗಲ್ಲ ರೀ. ಇನ್ನೂ ಅಡುಗೆ ಏನಿಲ್ಲ ನೋಡಿ. ಎಲ್ಲ ಮನೆ ಎಲ್ಲ ಕ್ಲೀನ್ ಆಗೈತೆ. ಲೇಟ್ ಆಗಿದ್ದೇನೆ ರೀ ಇವತ್ತು. ಅಟ್ಟ ಪಡ್ಸಾಲಿ ಎಲ್ಲ ಕಸ ಹುಡ್ಕೊಂಡು ಕ್ಲೀನ್ ಆಗೈತೆ ನೋಡಿ. ನೀರು ಒಲೆ ಹಚ್ಚೀನಿ. ಈ ಕಡೆ ಬಾಂಡೆ ತಿಕ್ಕೊಂಡೇನಿ ರೀ. ಬಾಂಡೆ ತಿಕ್ಕೊಂಡು ನೀರು ತುಂಬಬೇಕು ಅನ್ನೋರಾಗ ಹೋಗ್ಬಿಟ್ಟು ನೋಡಿ. ನೀರು ಇಸೆ ಸಿಕ್ಕಾವು. ಇದು ಖಾಲಿ ಐತೆ ರೀ. ಇದು ಗುಂಡಿಗೆ ಕೊಡ ಕ್ಯಾನ್ ತುಂಬ ಸಾಕು ಅಂತ ಇಷ್ಟೇ ಬಾಂಡೆ ಇಷ್ಟೇ ತಿಕ್ಕೊಂಡಿನಿ. ಈ ಕಡೆ ಶೇಂಗಾ ಹುರ್ಕೊಂಡೀನಿ ರೀ. ಶೇಂಗಾ ಸಾಂಬಾರು ಮಾಡೋಕೆ. ಈ ಕಡೆ ಗೋಧಿ ರವೆ ಕುದಿಸಿಟ್ಟೀನಿ. ನೀವು ಕುದ್ದ ಹೋಗ್ಬಿಟ್ಟ ಗೊತ್ತು ಸ್ನೇಹಿತರೆ. ಹುಗ್ಗಿ ಆಗಬೇಕು, ಸಾರು ಆಗಬೇಕು, ಅನ್ನ ಆಗಬೇಕು. ಬನ್ನಿ, ಶ್ರಾವಣಿ ಜಾಕ ಮಾಡಿಸ್ತೀನಿ. ಶ್ರವಣ್ ಕುಮಾರ್ದು ಶ್ರಾವಣಿದು ಪಟ ಜಾಕ ಮಾಡಿಸಿ ಅಡುಗೆ ಮಾಡ್ಕೊತೀನಿ ರೀ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹುಗ್ಗಿ ಕುದಿಯಾಕತ್ತೈತೆ. ಹುಗ್ಗಿ ಕುಕ್ಕರ್ಕಾಯಿ ಕುದಿಸ್ಕೊಂಡು ಮತ್ತೊಂದು ಸ್ವಲ್ಪ ಒಲಿ ಮ್ಯಾಗ ಕುದಿಯಾಕಿಟ್ಟು ನೋಡಿ. ಎಷ್ಟು ಕುದಿತೈತಿ ಹುಗ್ಗಿ ಅಷ್ಟು ಚೆನ್ನಾಗಿ ಬರ್ ಸ್ನೇಹಿತರೆ. ಕುದಿಬೇಕ್ರಿ ಹುಗ್ಗಿ. ಒಲಿ ಮ್ಯಾಗ ಕುದಿಯಾಕಿಟ್ಟೀನಿ. ಈ ಕಡೆ ಹುಗ್ಗಿಗೆ ಕೊಬ್ಬರಿ ತೊಗೊಂಡಿನಿ. ಕೊಬ್ಬರಿ ಏಲಕ್ಕಿ ಎಡ್ಡೆ ಹಾಕಿ ನೋಡಿ. ನಾನು ನೀವೇನೆಲ್ಲ ಹಾಕ್ತೀರಿ ಹುಗ್ಗಿಗೆ ಅಂತ ಹೇಳಿ. ಹಾಕೋರು ಗೋಡಂಬಿ ಮನಕ ದ್ರಾಕ್ಷಿ ಎಲ್ಲ ಎಣ್ಣೆ ತುಪ್ಪದಾಗ ಹುರಿದು ಹಾಕ್ತಾರೆ. ನಾವಿಲ್ಲಿ ಹೊಡ್ಸಿರ್ತೀವಿ ಕೊಬ್ಬರಿ ಏಲಕ್ಕಿ 2. ಮತ್ತು ಇದ್ರಾಗ 1 ಮುಟ್ಟಿ ಶೇಂಗಾ, 1 ಮುಟ್ಟಿ ಕಲ್ಲಿಬೇಳೆ ಒಗೆದು ಕುಕ್ಕರ್ಕಾಯಿ ಕುದಿಸಿರಿ. ಅದನ್ನೇ ಬೆಲ್ಲ ಹಾಕಿ ಕುದಿಯಾಕಿಟ್ಟೀನಿ ರೀ. ಇವಾಗ ಏನು ಈ ಕಡೆ ಗ್ಯಾಸಿನ ಮ್ಯಾಗ ಅನ್ನ ಹಾಕಿ ನೋಡಿ ಸ್ನೇಹಿತರೆ. ಅನ್ನನೂ ಆಯಿತು, ಸಾಂಬಾರು ಆಗೈತೆ. ಎಲ್ಲ ಗ್ಯಾಸ್ ಕಟ್ಟಿನೂ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟಿನಿ. ಶ್ರಾವಣಿ ನೋಡಿ ಸಾಂಬಾರನ್ನೂ ಆಗೈತೆ. ಶೇಂಗಾ ಸಾಂಬಾರು, ಅನ್ನ ಸಾಂಬಾರು, ಹುಗ್ಗಿ ಮಾಡಿ ನೋಡಿ. ಹಾಲೆ ಆಗಲಿಲ್ಲ ಅಂತ ನೋಡಿ ಸ್ನೇಹಿತರೆ. ಎಲ್ಲ ಇಕ್ಕೊಂಡು ಕುಟ್ಟಬೇಕು. ಹಾಯ್ ಮಾಡಮ್ಮ. ಶ್ರಾವಣಿ ಸ್ಕೂಲ್ ರೆಡಿ ಆಗ್ಯಾಡ್ರಿ. 10 ಗಂಟೆ ಆಯಿತು. ಬಸ್ ಹೋಗಿರ್ಬೇಕು ಸ್ನೇಹಿತರೆ. ಇಷ್ಟು ದೇವ್ರಿಗೆ ದೀಪ ಹಚ್ಚೊಂಬಂದಾಳ. ಇನ್ನು ಕಾಯಿ ಹೊಡೆಯಲ್ರಿ. ಇಷ್ಟು ದೇವ್ರಿಗೆ ನಾನು ಭೈರಪ್ಪ ಮುತ್ಯಾಗ ಲಕ್ಷ್ಮವ್ವ ಮನೆಯಿಂದ ಇಷ್ಟೇ ಹೊಡಿತೀನಿ. ಮನ್ಯಾಗ 2 ಅಲ್ಲಿ 2
5 ಕಾಯಿ ತಂದಿನಿ ಸ್ನೇಹಿತರೆ ತರದ. ಮತ್ತು ಸ್ನೇಹಿತರೆ ಆ ಕಡೆ ಎಲ್ಲ ಒಟ್ಟು ದೀಪ ಊದಿನ ಕಡ್ಡಿ ಅಷ್ಟು ದೇವ್ರಿಗೆ ಹೋಗಿ ಬಂದ್ಯಮ್ಮ. ಹೋಗಿ ಬಂದಾಡ್ರಿ. ಈ ಬೀರಪ್ಪ ಮುತ್ಯಾಗ ಲಕ್ಷ್ಮಿಗೆ ಹೋಗಿ ಕಾಯಿ ಹೊಡ್ಕೊಂಬರ್ತಾಳೆ. ಹೋಗಿ ಬಂದು ನಾನೇ ಹೋಗಿ ಕಳಿಸಿ ಬರ್ತೀನಿ ರೀ. ಆಕೆ ಬುತ್ತಿ ಕಟ್ಟಿ ಲೇಟ್ ಆಯ್ತು, ನಾ ಹೇಳೋದು ಲೇಟ್ ಆಯಿತು. ಅದು ಹುಗ್ಗಿನೂ ರೆಡಿ ಆಕತ್ತೈತಿ. ಹಾಲು ನೋಡಿ ಸ್ನೇಹಿತರೆ ಹುಗ್ಗಿಯಾಗ ಏನು ಮಾಡ್ಬೇಕು ಅನ್ನಂಗಾಗೈತೆ. ಬನ್ನಿ ಸ್ನೇಹಿತರೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇವಾಗ ಜಾಕ ಆಯಿತು, ಟೈಮ್ ಬಂದು 11 ಗಂಟೆ ಆಗೈತೆ. ಎಲ್ಲ ಕೆಲಸನೂ ಆಗೈತೆ. ಹೊರಗೆಲ್ಲ ದೇವ್ರಿಗೆ ಹೇಳಿ ಶ್ರಾವಣಿ ಎಲ್ಲ ದೇವ್ರ ಮುಗಿಸ ಹೊರಗಿನೂ ಎಲ್ಲ ನೋಡಿ ಅಡುಗೆನೂ ರೆಡಿ ಆಗೈತೆ. ಹುಗ್ಗಿ ಅನ್ನ ಸಾರು ಇವತ್ತಿನ ಅಡಿಗೆ ತೋರಿಸ್ತೀವಿ ಸ್ನೇಹಿತರೆ. ಆಮೇಲೆ ಇವಾಗ ಶ್ರಾವಣಿನೂ ಸ್ಕೂಲ್ಗೆ ಹೋಗ್ಲಿ ನೋಡಿ. ಆಕಿಂದು ಸ್ಕೂಲ್ ಬಿಡ್ಸಿದ್ದು ನೋಡಿ ಸ್ನೇಹಿತರೆ. ನಾನೇ ಯಾಕೆ ಬಿಡು ಅಮಾಸೆ ಐತೆ ಮತ್ತು ಯಾವಾರ ಕಡೆಗತ್ತೆ ಸೋಲಿ ಹಾಕ್ಬೇಕು ನಮ್ಮ ಟೈಮ್ ಸುಮಾರಿದ್ದಾಗ ವ್ಯಾನ್ನೇ ಓದಂಗಾಗಲ್ಲ ಅಂತೇಳಿ ಆಕಿನ ಸ್ಕೂಲನ್ನೇ ಬಿಡಿಸಿದೆ. ಅಮಾಸೆ ದಿನ ಯಾಕೆ ಇವತ್ತು ಬಿಟ್ಟರೆ ಏನಾಗತ್ತೆ ಬಿಡ ಅಂತೇಳಿ. ಶ್ರಾವಣಂದು ಸ್ಕೂಲ್ ಇಲ್ಲ ಅಂದ್ರೆ ಹಂಗೆ ನೋಡಿ ಸ್ನೇಹಿತರೆ. ಶ್ರಾವಣಿ ಕುಮಾರಾಗಿ ನಿಂತಾರ. ನಾನು ಕೂಡ ಪೂಜೆ ಮಾಡ್ಬೇಕು ರೀ. ರಾಟಿ ಹುಟ್ಟು ಒರೆಸ್ಕೋಬೇಕು, ಬಟ್ಟೆ ಎಲ್ಲ ಧೂಳ ಹೊಡ್ಕೊಂಡು ಪೂಜೆ ಮಾಡಬೇಕು. ಇವತ್ತು ಗುರು ರಾಘವೇಂದ್ರದ ಪೂಜೆ ಮಾಡಬೇಕಲ್ಲ, ಗುರುವಾರ ರಾಘವೇಂದ್ರ ಪೂಜೆ, ಬಟ್ಟೆ ಪೂಜೆ, ಅಮಾವಾಸ್ಯೆ ಪೂಜೆ. ಒಂದು ತಾಸು ಕೈ ಇಡ್ತಿತ್ತು. 11 ಆಗೈತೆ, 12 ಆಗುತ್ತೆ, 12:30 ಆಗುತ್ತೆ ಪೂಜೆ ಮಾಡ್ಬೇಕಂದ್ರೆ. ಎಲ್ಲ ಪೂಜೆ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನೋ ಮಾರಕ್ಕೆ ಬಂದೋಡು ಸೋಣಕ್ಕ. 10 ರೂಪಾಯಿ ಸಾಮಾನು ಬಿಡು, ಹೋಗ್ಬೇಡ ಹೋಗ್ಬೇಡ್ವಾ. ಇದು 10-20 ರೂಪಾಯಿ ಸಾಮಾನು ಬಂದ ಟೇಸ್ಟ್ನೀರು ಸಾಮಾನು ಸ್ನೇಹಿತರೆ ಬಂದವು. ಬನ್ನಿ ಸ್ನೇಹಿತರೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವಾಗ ಪೂಜೆ ಆಯಿತು. ಟೈಮು 1:30 ಆಯಿತು. 11 ಗಂಟೆಗೆ ಪೂಜೆ ಮಾಡಕತ್ತೀನಿ. 1:30 ಆಯಿತು. ಬಟ್ಟೆ ಪೂಜೆ ಮತ್ತು ರಾಯರ ಪೂಜೆ ಮತ್ತು ಇದು ರೀ ಆಟಿ ಪೂಜೆ ಎಲ್ಲ ಪೂಜೆ ಮುಗೀತು. ಎಲ್ಲ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಕುಂತೀನಿ ಸ್ನೇಹಿತರೆ. ನಿನ್ನೆ ನಾನು ಕುಬೇರ ತರಬೇಕಂತ ಮಾಡಿದ್ದೀನಿ. ತರಬೇಕಂತ ಹೋಗಿದ್ದೆ, ಕುಬೇರ ಸಿಗಲಿಲ್ಲ ಸ್ನೇಹಿತರೆ. ಒಂದು ನಮ್ಮ ಅದೃಷ್ಟ ಗ್ಲಾಸ್ ಅಂತ ಅನ್ಬೋದು. ಅದೃಷ್ಟ ಗ್ಲಾಸ್ ತಂದೆ ನೋಡಿ ಸ್ನೇಹಿತರೆ. ಅದು ಕಾಜಿನ ಗ್ಲಾಸು. ನಮ್ಗೆ ಮೊನ್ನೆ ನಾನು ಪೂಜೆ ತೋರಿಸುವಾಗ ಇದ್ದಿದ್ದಿಲ್ಲ ರೀ ಅದು. ಇವಾಗ ಅದು ಇದ್ದಿಲ್ಲಕ ಗುರುವಾರ ಅಮಾಸೆ ಬಂದ್ರೆ ಹೊಸ ಗ್ಲಾಸ್ ತಂದು ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಗುರುವಾರ ಅಮಾಸೆ ಬಂತು. ಅದಕ್ಕೆ ಕ್ವಾನೂರ್ಗೆ ಹೋಗೋದ್ಬಿಟ್ಟು ನೋಡಿ ಅಭಿಷೇಕ ಮಾಡಿಸೋ ದೇವರಿಗೆ ಬೇರೆ ಒಂದು ಗ್ಲಾಸ್ ತಂದು ಪೂಜೆ ಮಾಡಿ. ಅದು ನಾವು ಏನು ಗ್ಲಾಸ್ನೇ ಒಂದು ತುಂಬಿ ಕೊಡ್ದ ನೀರು ತಗೊಂಡು ಒಂದು ನಿಂಬೆಹಣ್ಣು ಹಾಕಿ ಇಡ್ತೀವಲ್ಲ ಸ್ನೇಹಿತರೆ. ಅದು ಹೊರಗೆ ನೋಡಿದ್ರೆ ಅರ್ಧ ನಿಂಬೆಹಣ್ಣು ಕಾಣ್ಬೇಕು ರೀ. ಆ ಥರ ಇಟ್ರೆ ಅರ್ಧ ನಿಂಬೆಹಣ್ಣು ಕಾಣ್ತಂದ್ರೆ ಒಳಗೆ ಮ್ಯಾಗ ಹಿಂಗೆ ಬ್ಯಾಗ್ ನೋಡ್ರೆ ಪೂರ ಕಾಣುತ್ತೆ. ಅಡ್ಡ ನಡ್ಬಾರಕ್ಕೆ ಗ್ಲಾಸ್ನೇ ನಿಂಬೆಹಣ್ಣು ಕಾಣುತ್ತೆ, ಅರ್ಧ ಕಾಣ್ಬೇಕು ಸ್ನೇಹಿತರೆ. ಹಂಗಂದ್ರೆ ಇನ್ನೂ ವ್ಯಾಪಾರ ಚಲೋ ಆಗುತ್ತೆ, ಅದು ಚಲೋ ಅಂತಂದರು. ನಾನು ಅಷ್ಟೇ ಅದು ಮನೆಯಾಗಿದ್ದ ಗ್ಲಾಸ್ನಾಗೇ ಪೂಜೆ ಮಾಡಿದ್ದೆ ಸ್ನೇಹಿತರೆ. ಈಗ ನಾನು ಇದು 2 ಶುಕ್ರವಾರ ಮಾಡೀನಿ ರೀ. ಇದು 3ನೇ ಸಲ ನೋಡಿ. ಅದೇ ಗ್ಲಾಸ್ ತಂದು ಮಾಡಿರತ್ತಂತೇಳಿ 2 ಸಲ ಮಾಡ್ಕೇರಿ ಬಿಟ್ಟಿದ್ದೆ. ಇದು ಗುರುವಾರ ಅಮಾಸೆ ಬಂದೈತೆ. ನಿನ್ನೆ ಗ್ಲಾಸ್ ಅಂತ ತಂದಿನಿ. ಅದಕ್ಕೆ ಮುದ್ದೆ ಒಳಗೆ ಹೋದೇನ್ರಿ ಒಂದತ್ತಿದ್ರು. ಇದು ಕುಬೇರ ಮಾತ್ರ ಸಿಗಲಿಲ್ಲ. ಅದು ಅದೃಷ್ಟ ಗ್ಲಾಸ್ ಒಂದು ತೊಗೊಂಬಂದು, ಅದೃಷ್ಟ ಗ್ಲಾಸ್ ಎಲ್ಲ ಪ್ಲೇನ್ ಗ್ಲಾಸ್ ಬೇಕ್ರಿ. ಅದು ಪ್ಲೇನ್ ಕಾಜಿನ ಗ್ಲಾಸ್ ಇನ್ನೊಂದು ತೊಗೋಬೇಕ್ರಿ. ಅದ್ರ ಆಟಿಗೂ ಬೇಕು. ಯಾಕೆ ಬಟ್ಟೆ ಟಿಚಿಂಗ್ ಬಲ್ಲಾರವ್ರಿಗೆ ಈ ಪೂಜೆ ಮಾತ್ರ ಫಲಿಸುತ್ತೆ ನೋಡಿ ಸ್ನೇಹಿತರೆ. ಆದರೆ ಈ ಬಟ್ಟೆ ವ್ಯಾಪಾರಕ್ಕೆ ನಿಂಬೆಹಣ್ಣು ಬೇಕ್ರಿ. ಆ ರಾಟಿ ಟಿಚಿಂಗ್ ಬಟ್ಟೆ ಬರ್ಲಾರವ್ರಿಗೆ ನಿಂಬೆಹಣ್ಣೆ ಬೇಕಾಗಲ್ರಿ. ಅದನ್ನು ಆಯ್ತಾರ ಅಮಾಸೆ ಗುರುವಾರ ಅಮಾಸೆ ಇದ್ದಾಗ ಮಾಡ್ಬೇಕಂತ ಅದನ್ನು ಕೂಡ ಹೇಳ್ಕೊಡ್ತೀನಿ ಯಾವಾಗಾದ್ರೂ ನಿಮಗೆ. ಬನ್ನಿ ಇವಾಗ ನಾನು ಯಾವ ಥರ ಪೂಜೆ ಮಾಡೀನಿ, ಯಾವ ಥರ ನಿಂಬೆ ಅರ್ಧ ಕಾಣುತ್ತೆ, ಯಾವ ಥರ ಅನ್ನೋದು ನಿಮಗೂ ಶೇರ್ ಮಾಡ್ತೀನಿ. ಮತ್ತು ನಿಂಬೆ ಇದು ಗ್ಲಾಸ್ ಅಂತ ಅನ್ನೋದು ಅದನ್ನು ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಪೂಜೆ ಹೆಂಗಾಗೈತೆ ಹೋಗಿ ನೋಡ್ಕೊಂಬನ್ನಿ. ನೋಡಿ ಸ್ನೇಹಿತರೆ, ಇವತ್ತು ರಾಯರ ಪೂಜೆ ಮತ್ತು ಅಮಾವಾಸ್ಯೆ ಸ್ಪೆಷಲ್ ಪೂಜೆ ಅಂತಲೇ ಹೇಳ್ಬೋದು. 1.5 ತಾಸು ನೋಡಿ ಪೂಜೆ ಮಾಡ್ಬೇಕಾ ಸ್ನೇಹಿತರೆ. ನಾನು ದೇವ್ರ ಮ್ಯಾಗ ಒಂದಿಷ್ಟು ಭಕ್ತಿ ಜಾಸ್ತಿ. ನಾನು ಪೂಜೆ ಮಾಡಕತ್ತೀನಿ, ಮನಸ್ಸು ಸಮಾಧಾನ ಇರ್ಬೇಕು ರೀ. ಪೂಜೆ ಮಾಡಕ್ಕೆ ಮನಸ್ಸಿರಬೇಕು. ಹಂಗಂದ್ರೆ ದೇವರು ಸನ್ಯಕ್ಕೆ ಹೋಗಿ ಪೂಜೆ ಮಾಡ್ತೀನಿ ರೀ. ನನಗೆ ಒಳ್ಳೆ ಅನಿಸ್ತಂದ್ರೆ ದೇವ್ರ ಪೂಜೆ ಮಾಡಕ್ಕೆ ಹೋಗಲ್ಲ, ದೇವ್ರ ಸನ್ಯಕ್ಕೆ ಹೋಗಲ್ಲ ಸ್ನೇಹಿತರೆ. ನಾನು ಹಂಗೆ ನೋಡಿ ನಮ್ಮದು ಪೂಜೆ ಮಾಡುವ ಹೊತ್ನ್ಯಾಗ ಮನಸ್ಸು ನೆಮ್ಮದಿ ಇರಬೇಕು. ಗಡಿಬಿಡಿ ಇರಬಾರ್ದು ಸ್ನೇಹಿತರೆ. ನಿಧಾನಕ್ಕೆ ದೇವ್ರ ಭಕ್ತಿ ಮ್ಯಾಗಿಂತ ನಾ ಎಷ್ಟು ಬೇಕಾಟ್ ಲೇಟ್ ಆಗಲ್ಲಕ್ಕ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಪೂಜೆ ಮಾಡಿ. ಇವತ್ತು ರಾಯರಿಗೆ ಹುಗ್ಗಿ ಮಾಡಿ ಸ್ನೇಹಿತರೆ. ಹುಗ್ಗಿ ಅನ್ನ ಎಡೆ ಹಿಡ್ದೀನಿ. ರಾಯರಿಗೆ ಮೇನ್ ಪುಟಾಣಿ ಸಕ್ರೆ ಬೇಕೇ ಸ್ನೇಹಿತರೆ. ಇವತ್ತು ರಾಯರಿಗೆ ಪುಟಾಣಿ ಸಕ್ಕರೆ ಎಡೆ ಹಿಡ್ದೀನಿ ನೈವೇದ್ಯ. ಮತ್ತು ಜಗ್ಲಿಗೆ ಹುಗ್ಗಿ ಅನ್ನ ಎಡೆ ಹಿಡ್ದೀನಿ ಮಾಡಿದ್ನೆಲ್ಲ ಕಾಯಿ ಹೊಡೆದ್ರಿ ಸ್ನೇಹಿತರೆ. ಮನ್ಯಾಗ ಒಂದು ನೋಡಿ ರಾಯರ ಪೂಜೆ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ. ಮತ್ತು ಹೊರಗೆ ಪೂಜೆ ಹೆಂಗೆ ಮಾಡಿ ನಾನು ತೋರಿಸ್ತೀನಿ. ಬಟ್ಟೆ ಪೂಜೆ ಹಿಂಗೆ ಮಾಡಂತ ಹೇಳಿದ್ರು, ಒಂದು ಕಾಯಿ ಇಟ್ಟು ಮಾಡಿರಿ ಪೂಜೆ ಅಂತ ಹೇಳಿದ್ರು, ತೋರಿಸ್ತೀನಿ. ರಾಟಿ ಪೂಜೆ ನೋಡಿ ಸ್ನೇಹಿತರೆ. ರಾಟಿ ಪೂಜೆ ಸಿಂಪಲಾಗಿ ಮಾಡಿ ಕಾಯಿ ನೋಡಿದಿಲ್ಲ ಸ್ನೇಹಿತರೆ. ಪೂಜೆ ಮಾಡ್ಬೇಕು ರೀ. ಇವೇ ನಮ್ಮ ಪಾಲಿನ ಲಕ್ಷ್ಮಿ. ರಾಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು,
ನೋಡಿ ಬನ್ನಿ ಸ್ನೇಹಿತರೆ, ಬಟ್ಟೆ ಪೂಜೆ ಹಂಗೆ ನೋಡಿ. ಇವಾಗ ಈ ನಿಂಬೆಹಣ್ಣು ಪೂರ ಕಾಣುತ್ತಿಲ್ಲ ಸ್ನೇಹಿತರೆ, ಮಗ್ಳು ತೋರಿಸ್ತೀನಿ ಸರಿ. ನಿಂಬೆಹಣ್ಣು ದೀಪ ಹಚ್ಚೀನಿ. ಗುರುವಾರ ಒಂದು ಕಾಯಿ ತೊಂಬ ಅಂತ ಹೇಳಿ ಸ್ನೇಹಿತರೆ. ಗುರುವಾರ ಅಮಾಸ್ಯರ ಆಯ್ತಾರ ಅಮಾಸ್ಯೆ ಬಂದಾಗ ಈ ಪೂಜೆ ಮಾಡ್ಬೋದು ನೋಡಿ. ಇವಾಗ ಗುರುವಾರ ಇತ್ತು, ನನಗೂ ಕೂಡ ಹಿಂಗೆ ಹೇಳಿದ್ರು. ನಾನು ನೋಡಿ ಇಲ್ಲಿ ನಿಂಬೆಹಣ್ಣು ಸ್ನೇಹಿತರೆ ಅರ್ಧ ಕಾಣುತ್ತಿಲ್ಲ, ಅರ್ಧ ನಿಂಬೆಹಣ್ಣು ಇಟ್ಟಂಗೆ ಕಾಣತ್ರಿ, ಅರ್ಧ ಓಲ್ಡ್ ನಿಂಬೆ ಇಟ್ಟಿಬಿಡೋಣಂಗೆ ಕಾಣುತ್ತೆ ನೋಡಿ. ಒಂದು ತುಂಬಿ ಚರಿಗೆ ತೊಗೊಂಡು, ತುಂಬಿ ಕೊಡ್ದ ನೀರು ತೊಗೊಂಡು ಚರಿಗೆ ಮ್ಯಾಗ ಒಂದು ಕಾಯಿ ಇಟ್ಟು, ಹೂವು ಇಲ್ಲರಿ, ಹೂವು ಇದ್ರೆ ಹಾಕ್ಬೋದು ಇನ್ನಿಷ್ಟು. ನಾನು ಹೂವಿಲ್ಲ, ಒಂದು ಬಿಳೆ ಹೂವು ಇಟ್ಟು ನೋಡಿ ಸ್ನೇಹಿತರೆ. ಮತ್ತು ನಿಂಬೆಹಣ್ಣು ದೀಪ ಹಚ್ಚೀನಿ. ಒಂದು ನಿಂಬೆಹಣ್ಣು ಈ ಥರ ಗ್ಲಾಸ್ ಬೇಕು ನೋಡಿ, ಪ್ಲೇನ್ ಗ್ಲಾಸ್ ಬೇಕು ರೀ. ಅದಕ್ಕೆ ನಾನು ತಾಕಿಲ್ಲರ್ಕ ನಾನು ಅದು ಡಿಸೈನ್ ಗ್ಲಾಸ್ನೇ ತೋರಿಸಿದ್ದು ನಿಮಗೆ. ಇದ್ದಿದ್ರಾಗೇ ಅಡ್ಜಸ್ಟ್ ಮಾಡ್ಕೊಂಡು ಪೂಜೆ ಮಾಡಿದೆ. ನೀನು ಇವತ್ತು ಹೆಂಗಾದ್ರು ಗುರುವಾರ ಐತೆ, ಅಮಾವಾಸ್ಯೆ ಐತೆ ಹಿಂಗೆ ಅಂತೇಳಿ ನಿನ್ನೆ ಗ್ಲಾಸ್ ತೊಗೊಂಬಂದು ನೋಡಿ. ಇನ್ನೂ ಒಂದು ಆಗ್ಬೇಕು ರೀ ಸೇಮ್ ಅದೇ ಥರ ಗ್ಲಾಸ್. ರಾಟಿ ಬೇಕು ರೀ, ರಾಟಿಗೆ ತುಂಬಿ ಸಂಜಿನ ನಾವೆಲ್ಲ ರಾಟಿ ಎಲ್ಲ ಹೊಲ್ದಿಂದ ಕ್ಲೀನ್ ಮಾಡಿ ಒಂದು ಗ್ಲಾಸ್ ನೀರು ತುಂಬಿಟ್ಟು ಅದು ಹೆಂಗೆ ಮಾಡ್ಬೇಕು. ಬಟ್ಟೆ ಗಿರಕ್ಕೆ ಮಾತ್ರ ಜಗ್ಗು ಬರ್ತವೆ ಸ್ನೇಹಿತರೆ. ಆ ಥರ ಮಾಡಿದ್ರೆ ನಾನು ಅನುಭವ ಆಗಿದ್ದ, ನಾನು ಮಾಡಿದ್ದೆ ನಿಮಗೆ ತೋರಿಸಿ ನೋಡಿ, ಏನು ಮೋಸ ಇಲ್ಲ. ಇಲ್ಲಿ ಕಾಯಿ ಹೊಡೆದೀನಿ ನೋಡ್ತಿರ್ಬೇಕು ಸ್ನೇಹಿತರೆ. ಅರ್ಧ ನಿಂಬೆ ನೋಡಿಟ್ಟಂಗೆ ಕಾಣುತ್ತಿಲ್ಲ ರೀ. ಇಲ್ಲಿ ಅರ್ಧ ನಿಂಬೆ ನೋಡಿಟ್ಟಂಗೆ ಕಾಣುತ್ತೋ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಇದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ ಅರ್ಧ ನಿಂಬೆನ ಗ್ಲಾಸ್ನೇ ಹಾಕ್ಯಾರ, ನಂಗೆ ಕಾಣ್ತಿಲ್ಲ ರೀ. ಈ ಥರ ಕಾಣಬೇಕು ಗ್ಲಾಸ್ ನೋಡಿ, ಒಂದೇನು ಕಲರ್ ಇರಬಾರ್ದು ರೀ, ಪ್ಲೇನ್ ಕಾಜಿನ ಗ್ಲಾಸ್ ಆಗ್ಬೇಕು ನೋಡಿ. ದೊಡ್ಡದನ್ನ ಐತೆ, ಅದು ಹತ್ತಾಗಿತ್ತು ಸ್ನೇಹಿತರೆ. ಹಿಂಗಾಗಿ ಇದಲ್ಲ, ಈ ನಿಂಬೆನ ತಳಕ್ಕೆ ಅಲ್ರಿ, ಇದು ತೇಲ್ತಂದ್ರೆ ದೃಷ್ಟಿಯಾಗಿರ್ತೈತೆ ಸ್ನೇಹಿತರೆ. ನಿಂಬೆನೂ ತಳಕೈತಲ್ಲ, ಇದು ಮ್ಯಾಕ ತಿರಾಡಕತ್ತೆ ದೃಷ್ಟಿಯಾಗಿರ್ತೈತಿ. ನಿಮ್ಮ ಬಟ್ಟೆ ವ್ಯಾಪಾರ ದೃಷ್ಟಿಯಾಗಿರ್ತೈತೆ. ಆ ನಿಂಬೆಹಣ್ಣು ತೊಗೊಂಡೋಗಿ 3 ದಾರಿ ಕಲ್ತಲ್ಲಿ ಒಗೆದು ಬರಬೇಕು ಸ್ನೇಹಿತರೆ. ದೃಷ್ಟಿ ತೆಗೆದು ನಿಂಬೆಹಣ್ಣು ಒಗಿತಿರಲ್ರಿ, ಹಂಗೆ ಅದು ಆ ನಿಂಬೆಹಣ್ಣು ತೊಗೊಂಡು ಬಟ್ಟೆ ಮ್ಯಾಗ 3 ಸಲ ಇಳೀವಿ, 3 ದಾರಿ ಕಲ್ತಲ್ಲಿ ಒಗೆದು ಬರಬೇಕು. ಈ ನೀರು ಏನೈತೆ ಆದಿ ಚೆಲ್ಬೇಕು ನೋಡಿ, ಆದಿಗೆ ಅಡ್ಡಾಡಿರ್ತೈತಲ್ಲ. ಮತ್ತು ನಮ್ಮ ಒಳ್ಯಾಕೆ ಬರ್ತಾರಲ್ರಿ, ನಮ್ಮ ಬಾಗಿಲಿಗೆ ಹಾದಿ ಚೆಲ್ಬೇಕು ಹಿಂಗೆ ಅಡ್ಡ. ಹಂಗಂದ್ರೆ ನಮಗೆ ಒಳ್ಯಾಕೆ ಬರ್ತಿತ್ತಲ್ಲ ಅವ್ರ ದೃಷ್ಟಿ ಎಲ್ಲ ಅಲ್ಲಿ ದಾಟ್ಕೊಂಬಂದ್ಬಿಟ್ಟಂಗೆ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ಇದು ಮಾತ್ರ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ನಿಂಬೆನ ಅರ್ಧ ಕಾಣುತ್ತೋ ಇಲ್ಲ ಹೇಳಿ, ಯಾಕಂದ್ರೆ ಹೇಳ್ಯಾರೊಬ್ರು, ನಾನು ಕೂಡ ಮಾಡೀನಿ. ನಮ್ಮ ಶ್ರವಣಿಗೆ ಕೂಡ ಒಂದು ಮಮ್ಮಿ ಅರ್ಧ ನಿಂಬೆನ ಹಾಕಿನ ಅಂತ ಕೇಳಿ ಫಸ್ಟು. ಮತ್ತು ಸದ್ಯೀಗ ಅರ್ಧ ಕಾಣುತ್ತಿಲ್ಲ ರೀ, ತೋರಿಸ್ತೀನಿ ಬನ್ನಿ ನಿಮಗೆ, ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ಎಷ್ಟು ಮ್ಯಾಜಿಕ್ ಐತೆ ನೋಡಿ ಗ್ಲಾಸ್ನಾಗ ನೋಡಿ. ಫುಲ್ ನಿಂಬೆನ ಹಾಕಿನಿ ಸ್ನೇಹಿತರೆ. ಈ ಥರ ಹಾಕ್ಬೇಕು ನೋಡಿ. ನಾವು ಸುತ್ತೆಲ್ಲ ಗ್ಲಾಸಿಗೆ ಜಾಗ ಇರ್ಬೇಕು ರೀ ಅದಕ್ಕೆ. ಇದು ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಕಾಣುತ್ತೆ ನೋಡಿ, ಅರ್ಧ ಕಾಣುತ್ತೆ. ಇಲ್ಲೇ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಪೂಜೆ ಮಾಡಿ ಅಂತ. ಇದು ಹೆಂಗಾದರೂ ಜಗಲಿ ಮ್ಯಾಗ ಒಂದು ಕಾಯಿ ಇಡೋದು ಬೇಕಾಗಿತ್ತು ರೀ. ಆಮೇಲೆ ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡಿ ಅಮಾವಾಸ್ಯೆಗೊಮ್ಮೆ ಇದು ಮಾಡಿ ಅಂತ ಹೇಳಿದರು. ಅಮಾವಾಸ್ಯೆಗೊಮ್ಮೆ ಒಂದು ಚೇಂಜ್ ಮಾಡಿದರು. ಅಮಾವಾಸ್ಯೆಗೆ ಒಂದು ಕಾಯಿ ತಂದಿಟ್ಟು ಈ ಅಮಾವಾಸ್ಯೆ ಇಟ್ಟಿರ್ತೀವಿ ಸ್ನೇಹಿತರೆ. ಈ ಅಮಾವಾಸ್ಯೆ ಹಿಂಗೆ ಮಾಡ್ಯಾರಿ. ಈ ಅಮಾವಾಸ್ಯೆ ಇಟ್ಟಿವಲ್ಲ ಸ್ನೇಹಿತರೆ, ಇದನ್ನು ಇಟ್ಟು ಜಗಲಿ ಮ್ಯಾಗ ಪೂಜೆ ಮಾಡಿರಿ. ಫಸ್ಟ್ನೇ ಕಾಯಿ ಅಲ್ರಿ, ಫಸ್ಟಿಗೆ ಇಟ್ಟು ನಾನು ಪೂಜೆ ಮಾಡಾಕತ್ತೀನಿ. ಬರೀ ಮೊದಲ ತುಂಬಿ ಚರಿಗೆ ಇಟ್ಟು ಪೂಜೆ ಮಾಡ್ತಿದ್ದೀನಿ ರೀ. ಇವಾಗ ಫಸ್ಟ್ ಕಾಯಲ್ಲ, ಇದನ್ನು ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಿ ನಾಟಿ ಹೊಡಿತನಾರ ಅಲ್ಲಿ ಹಂಗಾರೆ ಪೂಜೆ ಮಾಡಿ ಅಂದ್ರೆ ಮತ್ತು ನೆಕ್ಸ್ಟ್ ಒಂದು ಕಾಯಿ ಇಟ್ಟು ಪೂಜೆ ಮಾಡ್ತೀನಿ ಅಲ್ಲ ಸ್ನೇಹಿತರೆ. ಅದನ್ನು ಈ ತಿಂಗಳು ಇಟ್ಟಿದ್ದು ಮುಂದಿನ ತಿಂಗಳು ಹೊಡಿದ್ರೆ ತೆಗೆದು, ಈ ತಿಂಗಳು ಇಟ್ಟಿದ್ದು ಪೂಜೆ ಮಾಡ್ತೀನಿ ರೀ. ಮುಂದಿನ ತಿಂಗಳು ಇಟ್ಟಿರ್ತೀನಲ್ಲ ಮುಂದಿನ ತಿಂಗಳು ಹೊಡಿದ್ರೆ ಕಾಯಿ ಆ ಬಟ್ಟೆಗೆ ಹೊಡಿಬೇಕಂತ್ರಿ. ಈ ತಿಂಗಳು ಒಂದು ತಿಂಗಳಿಟ್ಟು ಪೂಜೆ ಮಾಡಿರ್ತೀವಲ್ಲ, ಅದು ಹಂಗೆ ಚರಿಗೆ ಹೋಗಿ ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಿದ್ರೆ ದಿನ ಭಾಳ ಒಂದು ತಿಂಗಳಿಗೆ ಆ ಕಾಯಿ ಹೊಡೆದು ಮತ್ತು ಹೊಸ ಕಾಯಿ ಇಡೋದು ನೋಡಿ. ಹಿಂಗೆ ಮಾಡ್ಬೇಕಂತ. ಗುರುವಾರ ಆಯ್ತಾರ ಅಮಾವಾಸ್ಯೆ ಬಂದಾಗ ಈ ಥರ ಮಾಡ್ಬೇಕು ನೋಡಿ ಸ್ನೇಹಿತರೆ. ಮಾಡಿ ಒಳ್ಳೇದಾಗುತ್ತೆ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಅನ್ಕೋತೀನಿ. ನನಗೆ ಏನೇನು ಗೊತ್ತಿರ್ತಾವೆ ಬಟ್ಟೆ ವ್ಯಾಪಾರ ಬಗ್ಗೆ, ಟೀಚಿಂಗ್ ಬಟ್ಟೆ ಗಿರಾಕಿ ಬರೋ ಬಗ್ಗೆ ಎಲ್ಲನೂ ನಿಮ್ಗೂ ಶೇರ್ ಮಾಡ್ತಿರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನೀವು ಇದು ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಆದಷ್ಟು ಬಟ್ಟೆ ವ್ಯಾಪಾರ ಮಾಡೋರಿಗೆ ಶೇರ್ ಮಾಡಿ, ಟೀಚಿಂಗ್ ಮಾಡೋರಿಗೆ ನನ್ನ ವಿಡಿಯೋ ಶೇರ್ ಮಾಡಿ. ಒಂದೊಂದು ವಿಡಿಯೋದಾಗ ಒಂದೊಂದು ಯೂಸ್ಫುಲ್ ಆಗುವಂಥ ವಿಷಯ ನಿಮ್ಗೂ ಶೇರ್ ಮಾಡ್ತಿರ್ತೀನಿ. ಕಂಟೆಂಟ್ ಇಟ್ಕೊಂಡು ಡೈಲಿ ಕಂಟೆಂಟ್ ಇರಲಿಕ್ಕೂ ನಾನು ಯಾವಾಗಾದರೂ ಒಂದೊಂದು ಡೈಲಿ ಇರಲಿಕ್ಕೂ ಒಂದೊಂದು ಮಾತರ ನಿಮಗೆ ಒಳ್ಳೆ ರೀತಿ ಅಂತ ಇರೋ ಮಾತರ ಬಂದಿರ್ತಾರೆ ಸ್ನೇಹಿತರೆ. ಅದಕ್ಕೆ ಆದಷ್ಟು ನಾನು ವಿಡಿಯೋ ಶೇರ್ ಮಾಡಿ, ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಇದು ಪೂಜೆ ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೋ ಮರಿಬೇಡಿ.
ಮತ್ತು ಇನ್ನೊಮ್ಮೆ ಹೇಳ್ತೀನಿ, ಇದು 3ನೇ ಸಲ ಹೇಳೋ ಸ್ನೇಹಿತರೆ, ನಾನು ಬೇಜಾರು ಮಾಡ್ಕೊಬೇಡಿ. ಇದು ನಿಂಬೆನ ಅರ್ಧ ಕಾಣುತ್ತೋ ಇಲ್ಲ ಅಂತ ಹೇಳಿ, ಯಾಕಂದ್ರೆ ನಾನು ಈ ಥರ ಪೂಜೆ ಮಾಡಿ ಅಂತ ಹೇಳಿ ಭಾಳ ದಿನ ಆಗಿತ್ತು. ಫಸ್ಟ್ ಟೈಮ್ ಗುರುವಾರ ಅಮಾವಾಸ್ಯೆ, ಅದಕ್ಕೆ ನಾ ಕಾನೂರ್ಗೆ ಹೋಗಿ ಅಭಿಷೇಕ ಮಾಡಿಸೋದು ಬಿಟ್ಟೆ. ಯೂಟ್ಯೂಬ್ ಪೇಮೆಂಟ್ ಆಗಲಿ ಹೋಗಿ ಮಾಡಿಸಿರಾತಂತೇಳಿ ಬಿಟ್ಟು ನೋಡಿ ಸ್ನೇಹಿತರೆ. 4 ಅಮಾವಾಸ್ಯೆ ಹೋಗೀನಿ, ಇನ್ನು ಅಮಾವಾಸ್ಯೆ ಹೋದ್ನಂದ್ರೆ ಯೂಟ್ಯೂಬ್ ಪೇಮೆಂಟ್ ಆದಮೇಲೆ ಹೋಗಿ ಅಭಿಷೇಕ ಮಾಡ್ಸ್ಕೊಂಬರ್ಬೇಕು ಅನ್ನೋದೈತೆ. ನೋಡು ಸ್ನೇಹಿತರೆ ಏನಾಗುತ್ತೆ. ಹಾಕೋನ ಕರ್ಸಿದ್ದ ಮತ್ತು ರಾಯರ ವಾರ ಇವತ್ತು ಹೆಂಗೆ ಮಾಡ್ತಾರೆ ಮಾಡಿ, ಅದಕ್ಕೆ ರಾಯರ ಪೂಜೆ ಇತ್ತಲ್ಲ, ಅದಕ್ಕೆ ಹಿಂಗಾಗಿ ಬಿಟ್ಟು ನೋಡಿ ಸ್ನೇಹಿತರೆ. ಅದ್ರಾಗ ಸ್ಪೆಷಲ್ ಅಮಾವಾಸ್ಯೆ ಮತ್ತು ರಾಯರ ಪೂಜೆ ಮತ್ತು ಇದು ಎಲ್ಲ ಇತ್ತು. ಕುಬೇರ ಸಿಕ್ಕಿತ್ತಂದ್ರೆ ನನಗೆ ಒಳ್ಳೇದು ಅನ್ಸುತ್ತೆ ನೋಡಿ ಸ್ನೇಹಿತರೆ. ಕುಬೇರ ಸಿಗಲಿಲ್ಲ, ಏನು ಮಾಡ್ಬೇಕು ರೀ. ಬನ್ನಿ ಮತ್ತು ಬಿಜಾಪುರ ಹೋದ್ನಂದ್ರೆ ಹಿಂಗೆ ಕುಬೇರ ತೊಗೊಂಬರ್ತೀನಿ ರೀ. ಬುಧವಾರ ಹೋಗ್ಬೇಕ್ರಿ, ಬುಧವಾರ ಅಂತ ತರಬೇಕಂತ ನೋಡಿ. ಒಳ್ಳೆಯ ದಿನಗಳು ನೋಡಿ ತೊಗೊಂಬರ್ತೀನಿ. ಇದು ಬನ್ನಿ ಸ್ನೇಹಿತರೆ, ಪೂಜೆ ಹೆಂಗೆ ಅನಿಸ್ತು ಹೆಂಗೆ ಅಂತ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ ಸ್ನೇಹಿತರೆ, ಊಟ ಮಾಡ್ಬೇಕಂತೇಳಿ ನಾನು ಹುಗ್ಗಿ ಹಾಕ್ಕೊಂಡಿನಿ. ಶ್ರಾವಣ ಅನ್ನ ಸಾರು ಹಾಕ್ಕೊಂಡು ನೋಡಿ. ಹಾಯ್ ಮಾಡು. ಈಗ ನೋಡಿ ಎಷ್ಟು ಚೇರಿ ನೋಡಿ ಸ್ನೇಹಿತರೆ, ಎಷ್ಟು ಚೇರಿ ನೋಡಿ. ಹುಟ್ಟು ಚೇರಿ ಬಿಟ್ಟ ನಾ ಮ್ಯಾಗ ಇಟ್ಟಿದ್ದೆ. ಹಾಕಿ ಕೊಡು ಮಮ್ಮಿ ಅಂತಂದ್ರೆ ಹಾಕಿ ಕೊಡ್ತಿದ್ನಿಲ್ಲ ರೀ. ನಾನು ಹೊರಗೆ ಪೂಜೆ ಮಾಡಿ ವಿಡಿಯೋ ಮಾಡಾಕತ್ತೀನಿ. ಹುಟ್ಟು ಅನ್ನ ತೊಗೊಂಡು ಚೆಲ್ಲಿ ತಾನೇ ಹಾಕ್ಕೊಂಡು ಸಾರು ಚೆಲ್ಲಿ ಇಲ್ಲಿ ಚೆಲ್ಲಿ ಏನು ರೀ ಸಾಕು ಅನ್ನಂಗೆ ಐತ್ರಿ. ಚಂತರ ಇವು ಮನೆಯಾಗಿದ್ದು ಇದು ಎಣ್ಣೆ ಬರ ನೋಡಿ ಮಕ್ಕಳು. ಬನ್ನಿ ಊಟ ಮಾಡೋನು. ಸ್ವಲ್ಪ ಹುಗ್ಗಿ ಉಣ್ತೀನಿ ರೀ, ಉಂಡು ಅನ್ನ ಸಾರು ಉಣ್ತೀನಿ ನೋಡಿ. ಯಾಕಂದ್ರೆ ಒಂದತ್ತದೇವಲ್ರಿ, ನಿನ್ನೆ ಒಂದತ್ತಿದ್ದು ಸಿಹಿ ಉಣ್ಬೇಕಂತ. ಪೂಜೆ ಅದು ಎಲ್ಲ ಮಾಡ್ರಾಗೆ ಮತ್ತೆ 2 ಗಂಟೆ 1:30 ಆಗಿತ್ತು ರೀ ಪೂಜೆ ಎಲ್ಲ. ವಿಡಿಯೋ ಮಾಡ್ಕೊಂಡು 1:42 ಆಗೈತೆ ನೋಡಿ. ಊಟ ಮಾಡೋ ಬನ್ನಿ ಸ್ನೇಹಿತರೆ ಎಲ್ಲರೂ. ನೋಡಿ ಆ ಬೊಗಣಿ ತೆಗೆದಿನಿ ರೀ, ಹುಗ್ಗಿ ಕುಸಿದ್ನೆಲ್ಲ ತಿಕ್ಕಾಕಿಟ್ಟೀನಿ ನೋಡಿ. ಹುಗ್ಗಿ ಹಾಕೀನಿ, ಹುಗ್ಗಿ ರೆಡಿ ಆಗೈತೆ. ಈ ಕಡೆ ಅನ್ನ, ಈ ಕಡೆ ಸಾಂಬಾರು, ಈ ಕಡೆ ಇದು ರೀ ಇದು ಹಾಲು. ತುಪ್ಪ ಇಲ್ಲ ಸ್ನೇಹಿತರೆ, ತುಪ್ಪ ತೊಗೋಬೇಕಂದ್ರೆ 600 ರೂಪಾಯಿ kg ಅಂತ ತುಪ್ಪ. ನಮ್ಮಂಥವ್ರು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ತುಪ್ಪ ಎಲ್ಲಿ ತಿನ್ನೋದಾಗತ್ತೆ ರೀ. 600 ರೂಪಾಯಿ kg, 200 ರೂಪಾಯಿ ಪಾವು ಕಿಲೋ ಅಂತ ಸ್ನೇಹಿತರೆ ತೊಗೊಂಡು ನೋಡಿ. ಇವಾಗ ಅಮೌಂಟಿನ ರೊಕ್ಕ ಇದ್ದೊಂದು ತೊಗೋತಿದ್ನಿ ಸ್ನೇಹಿತರೆ. ರೊಕ್ಕದ ಸ್ವಲ್ಪ ಪ್ರಾಬ್ಲಮ್ ಐತಿ, ಹಿಂದೆ ಮುಂದೆ ನೋಡ್ಕೊಂಬರ್ಬೇಕ್ರಿ. ಇದ್ದಾಗೋದು ಇಲ್ಲ, ಎಲ್ಲರಾಗೋದು ಇಲ್ಲ ಅಂದ್ರೆ ಕಷ್ಟ ಆಗೋದು ಜೀವನ. ಹಿಂಗಾಗಿ ತುಪ್ಪ ಏನು ತೊಗೊಂಡಿಲ್ಲ. ಮತ್ತು ಕುರುಡಿ ಕರಿಬೇಕಂದೆ ಕರಿ ನೋಡಿ, ಬೇಸರ ಆಯ್ತು ಬಿಟ್ಟೆ. ಊಟ ಮಾಡೋಣ ಬನ್ನಿ. ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಶ್ರಾವಣ ಕೆಮ್ಮಕತ್ತಾನ ರೀ, ಕುರುಡಿ ಕರದ್ನಿ ಅಂದ್ರೆ ಕೆಮ್ಮಕತ್ತಾನ ರೀ, ಬರೀ ಅವನೇ ತಿಂತಾನ. ಈ ಹುಗ್ಗಿ ಉಣ್ಣನಾಗ ಎರಡು ಹುಗ್ಗಿ ಎಟಕ್ಕೆ ಹುಗ್ಗಿ ಮಾಡಿ ನೀವು ಉಣ್ಬೇಕಿಲ್ಲ ಸ್ನೇಹಿತರೆ. ಇಟ್ಟು ದಡ ಮರಿಗಿಟ್ಟು ಕಳಿಸ್ತೀನಿ ತೋರಿ ಅವ್ರಿಗಿಟ್ಟು. ಅಮ್ಮದ ನೋಡ್ಕೊಡಕತ್ತವು ಒಂದು ಏನು ಮಾಡ್ತಿ ಬಿಡು ಇಡು. ನೋಡಿ ಸ್ನೇಹಿತರೆ, ಊಟ ಮಾಡಿ ಮೂವರು ಕೂಡ ಮಲ್ಕೊಂಡಿವಿ. ಇವಾಗ ಎದ್ದೀವಿ, ಎದ್ದು ಬಟ್ಟೆ ಗಿರಕ್ಕೆ ಬಂದು ಎಬ್ಸಿದ್ರೆ ಎದ್ವಿ. ಏನಂತ ಅಕ್ಕ ಗಾಡಿ ಕಡೆ ಇಲ್ಲ ಉಸು ಹಾಸಿಗೆ ಮಾಡ್ಸೋ ಹಸ್ರವನ್ನ ಕಡೆ ಬಟ್ಟೆ ಹಾಕೋಬೇಕು. ಕಾಯ ಮೈದಾಗೈತಿ ಹೋಗು ನೋಡಿ. ಉಡಾಳ ಅಂತ ತೊಗೊಬಿಡು, ಕಾಲು ಮ್ಯಾಕೋದು ಇಡು. ಅದನ್ನ ಇಷ್ಟು ಇಡೋದು ತೆಗಿ ತೋರಿಸು ಒಂದೊಂದ. ಅವ್ನು ಹಾಕು ನಿಮ್ಮ ಅಂಟಿವ ಹೊಯ್ ಪಿಕು ಹಾಕಿ ಎಷ್ಟು ದಿನ ಆತಿ. ಮತ್ತು ಸಿಕ್ಕಿನು ಅಶ್ವಿನಿ ಏನಕ್ಕೆ ಹೆಸರು ಅಲ್ಲ ಇಕ್ಕೆ ಮಾನ್ಯ ಡಿಲಿವರಿ ಆಗೈತಲ್ಲ ಅವಿ ಹೈ ಪ್ರೀತಿಯಾರ ಅಕ್ಕನ ಹಾಕದ ಈಗ. ನಿಮ್ಮ ಮನೆ ಮುಂದಿಲ್ಲ ಯಾರ ಮನೆ ಶಿಲ್ಪ ಶಿವನ್ ಇಷ್ಟು ಮಾಡಿಸ್ಬೇಕು ನೋಡಿ. ಅವಾಗ ಒಕ್ಕೊಂಬಂದಿರಿ ಇನ್ನೂ ಒಗ್ಯಾನದ. ಬನ್ನಿ ಅವಿ ಸೀರೆ ಪಿಕು ಹಾಕಿದೆ ತೊಗೊಂಡು ಹೋದ್ ನೋಡಿ ಸ್ನೇಹಿತರೆ. ನಾನು ಮಲ್ಕೊಂಡಿದ್ದೆ, 4 ಗಂಟೆ ಆಗಿತ್ತು. ಅವರು ಬಟ್ಟೆ ಗಿರಿ ಹಾಕ್ಕೊಂಡು ಎಬ್ಸಿದ್ರು, ಒದರಿದ್ರು. ಒದ್ದೆ ಬಟ್ಟೆ ಕೊಟ್ಟೆ ನೋಡಿ. ಪೂಜೆ ಮಾಡಿದ್ದೆ ಸಣ್ಣ ಏನು ಮಾಡಕತ್ತಿ ಅರ್ಧ ನಿಮ್ಮ್ಯಾಕ ಈ ಥರ ಪೂಜೆ ಮಾಡಿ ಸ್ನೇಹಿತರೆ. ನನ್ನ ಮಾತ್ರ ಭಾಳ ಖುಷಿ ಆಕೈತಿ. ಇವತ್ತು ಅಮಾವಾಸ್ಯೆ ಪೂಜೆ ಮಾಡಿದಕ್ಕೂ ಬಟ್ಟೆ ಗಿರಾಕಿ ಚಲೋ ಬಂತು ನೋಡಿ. ಶ್ರಾವಣಿ ಬೈಲಕ್ಕೆ ರೇಟ್ ವ್ಯಾಪಾರ ಆಯ್ತು. ಹೇಳಿ ಶ್ರಾವಣಿ, ಖುಷಿ ಆಯಿತು. ವ್ಯಾಪಾರ ಆಗುತ್ತೆ ಸ್ನೇಹಿತರೆ ಈ ಥರ ಪೂಜೆ ಮಾಡಿ. ನನಗೆ ಒಬ್ಬರು ಇದು ಜಾತಕ ತರಲ್ಲ ಜ್ಯೋತಿಷ್ಯರು ಹೇಳಿದ್ರಿ, ಈ ಥರ ಮಾಡಮ್ಮ ಇಂಥ ಗ್ಲಾಸ್ ತೊಗೊಂಬಂದು ಮಾಡಂತೇಳಿದ್ರು. ನಾನು ಇವತ್ತೇ ಟ್ರೈ ಮಾಡೀನಿ ರೀ ಗ್ಲಾಸ್ ತಂದು. ಇವತ್ತು ಆದ್ರೆ ಮೊನ್ನೆ ಇದ್ರಾಗ ಮಾಡೀನಿ ರೀ, ನಿಂಬೆಹಣ್ಣ ಇಟ್ಟು ಕೆರಿ ಈ ಥರ ಇವತ್ತು ಟ್ರೈ ಮಾಡೀನಿ. ಆದರೂ ಚಲೋ ಆಯ್ತು ನೋಡಿ. 3050 ರೂಪಾಯಿ ವ್ಯಾಪಾರ ಆಯಿತು. ನೀವೇನು ಕಸ್ಕೊಳಲ್ಲ. ಬನ್ನಿ ಸ್ನೇಹಿತರೆ, ಇಷ್ಟು ಎತ್ತಿಟ್ಟು ಬಟ್ಟೆ ಹೊಕ್ಕೊಂಬರಕ್ಕೆ ಹೋಗ್ಬೇಕು. ಬಾಂಡೆ ಅದಾವು, ಇದಿಷ್ಟೇ ಇಲ್ಲರಿ. ಸಂಜೆಗೆ ರಾತ್ರಿ ನೀರ್ಲಿ ಅಂತೀನಿ ನೋಡಿ. ಸಂಜೆ ಮುಂದೆ ದೀಪ ಹಚ್ಬೇಕಂತ ಮಾಡೀನಿ. ಗುರುವಾರ ಅಮಾವಾಸ್ಯೆ ಆಯ್ತಾರ ಅಮಾವಾಸ್ಯೆ ಇದ್ದಾಗ ಮಾಡ್ಬೇಕು ನೋಡಿ ಈ ಥರ ಪೂಜೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಚ್ಚುನು ಎದ್ದನ್ನು ಎಲ್ಲ ಕುಂತಿಸ್ಕೊಂಡು ಟಾಪಿ ಮೇಲೆ ನೋಡುವಲ್ಲ ಅರಿಲ್ಲ ಆ ಟಾಪ್ಗಳು. ಬನ್ನಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ.
ಖುಷಿ ಆಗತ್ತೈತೆ ನೋಡಿ. ನೀವು ಕೂಡ ಈ ಥರ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ಈ ಥರ ಪೂಜೆ ಮಾಡಿ ಇನ್ನೂ ವ್ಯಾಪಾರ ಗ್ರೋತ್ ಮಾಡ್ಕೊಳ್ಳಿ. ಇವತ್ತೇ ರಿಸಲ್ಟ್ ತೀರ್ತು ನಂಗೆ. ಇವತ್ತು ಪೂಜೆ ಮಾಡಿ ಇವತ್ತು ರಿಸಲ್ಟ್ ತೀರ್ತು ಸ್ನೇಹಿತರೆ. ಬನ್ನಿ, ಇದ್ರಾಗ 3050 ರೂಪಾಯಿ ವ್ಯಾಪಾರನ ಸ್ನೇಹಿತರೆ. ಬರೀ 800 ರೂಪಾಯಿ ಕೊಟ್ಟೋಗ್ಯಾರಿ. ಇನ್ನೂ 1250 ರೂಪಾಯಿ ಉದ್ರಿಂದ ಸರ್ ನೋಡಿ. ನಾನು ಮೊದ್ಲಿಂದ 50 ರೂಪಾಯಿ ಕೊಡಬೇಕು ಹೇಳಿಲ್ಲ ನೋಡಿ. ನಾನು ನೆಪ ಅಲ್ಲ, ಮೊದ್ಲಿಂದ 50 ರೂಪಾಯಿ ಹುಡ್ಕೊಂಡು 1300 ಆಗತ್ತೆ ರೀ. ಮೊದ್ಲಿಂದ 50 ರೂಪಾಯಿ ಆದ್ರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಇಷ್ಟು ಎತ್ತಿಟ್ಟು ಬಟ್ಟೆ ಹೊಕ್ಕೊಂಬರ್ತೀನಿ ರೀ. ಕ್ಯಾನಲ್ ಮತ್ತು ನೋಡಿದ್ದೈತೆ ರೀ. ಶ್ರಾವಣಿ ಕರ್ಕೊಂಡು ಮನೆ ಮುಂದೆ ಹೋಗ್ತೀನಿ. ಬಟ್ಟೆ ಹೊಕ್ಕೊಂಬಂದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಉಟ್ಟು ಎಲ್ಲ ಬಟ್ಟೆ ಮಡಿಚಿಟ್ಟು ಹಾಸಿಗೆ ಪಾಸಿಗೆ ಎಲ್ಲ ಮಡಿಚಿಟ್ಟಿನಿ. ಕೊಬ್ಬರಿ ಹಾಕಿ ಬಿಸಿಲಿಗೆ ಇಟ್ಟು ಎಂತ ಕೊಡೋಡಿ ಕಾಯಿ 20 ರೂಪಾಯಿ ಕೊಂತೊಂದಾರೆ. ಎಂತ ಕೊಡೋಡಿ ಕಾಯಿನೇ ಸಿಗಲ್ಲ ಸ್ನೇಹಿತರೆ. ಹಿಂಗಾಗಿ ಅವು ಸ್ವಲ್ಪ ಪರವಾಗಿಲ್ಲ, ಚಲೋ ಅದಾವು. ಬರ್ರಿ ಸ್ನೇಹಿತರೆ, ಕ್ಯಾನ್ಗೆ ಹೋಗಿ ಒಯ್ಯನ್ ಹಾಕ್ಕೊಂಬರ್ತೀನಿ. ಟೈಮು 5:30 ಆಗೈತೆ ನೋಡಿ. 10 ಮನೆಗೆ ಬಂದೈತೆ. ಇಟ್ಟತ್ರಿ ಹೋಗಿ ಬಡ ಹೊಕ್ಕೊಂಬಂದ್ಬಿಡ್ತೀನಿ. ಮತ್ತು ಸ್ನೇಹಿತರೆ ಇದು ರೀ, ಕ್ಯಾನಲ್ಗೆ ಹೋಗಕ್ಕೆ ಒಂಥರ ಖುಷಿ ನೋಡಿ. ಬಟ್ ಹಸನ ಆತಾವು. ಅದಕ್ಕೆ ಬೆಕ್ ನೋಡಿ, ಬೆಕ್ ಹೆಂಗೆ ಕುಂತೈತೆ ನೋಡಿ. ನೀನು ಹಿಂಗೆ ಮಾಡಿ ಒಟ್ಟು ಹಾಲು ಕುಡ್ದೋಗೈತೆ. ಹೆಂಗೆ ಹೋಗುತ್ತೆ ನೋಡಿ. ಈಗ ಹಾಲು ಕುಡ್ದೋಗುತ್ತಾ ಹುಡ್ರು ಪಾರ್ಥ ಮಾಡಿ ತೆರೆದೇ ಬಿಟ್ಟು ನೋಡಿ ಸ್ನೇಹಿತರೆ. ಪಾನಕ ಮಾಡಿಟ್ಟೀನಿ ರೀ, ಕುಡಿಬೇಕಂತ ಪಾನಕ ಮಾಡೀನಿ. ಕುಡಿದಾಗ ನೋಡಿ ಹಾಗೆ ಇದು ಮಾಡಿಬಿಟ್ಟಿನಿ. ಪಾನಕ ಮಾಡಿಟ್ಟು ಮಲ್ಕೊಂಬಿಟ್ಟೀನಿ. ಕುಡ್ದಾಗಿಲ್ಲ. ಅವ್ನು ಕರಿತೀನಿ ರೀ. ಕರೆದು ಪಾನಕ ಕುಡಿದು ಹೋಗ್ತೀವಿ ನೋಡಿ ಸ್ನೇಹಿತರೆ. ಕದ ಹಾಕೋಬೇಕು ರೀ. ಹಾಲು ಕಾಸಿ ಇಡ್ಬೇಕು ಮಾಡ್ಬೇಕಾ. ಒಳಗೆ ಬಂದು ಶ್ರಾವಣ ಸಾಲ ಒಂದು ಸಾಕಾಗಿದ್ರಿ. ದ್ರಾಕ್ಷಿಯನ್ನು ಬರೀ ದ್ರಾಕ್ಷಿ ಅಂತ ನೋಡಿ. ಉಷ್ಟು ತೊಗೊಂಡು ಹೊರಗೆ ಹೊಂಟಿದ್ದೀನಿ ರೀ. ಕಳಿಸ್ತಾರೆ ಇಟ್ಟೆ ಬಟ್ಟೆ ಮಡ್ಚಾಗ. 1 ಕಿಲೋ ದ್ರಾಕ್ಷಿ ತಂದಿದ್ದೆ. ಕಾಲೇ ನೋಡಿ ಸ್ನೇಹಿತರೆ. ಮಕ್ಳಿಗೆ ಎಷ್ಟಿದ್ರು ಸಾಲಲ್ಲ. ಪಾನಕ ಕುಡಿನಾಗ ಒಂದಿಷ್ಟು ಇದು ಕಾಯ್ತಾವ್ರಿ. ಹಾಲು ಕಾಸ್ತೀನಿ ರೀ. ಕಾಸು ಬಿಟ್ಟು ಹೋದ್ನಿ ಅಂದ್ರೆ ಉವಿಸು ನೆಕ್ಕಿ ಹೋಗುತ್ತೆ. ಅದು ಬೇಕು ಅಷ್ಟು ಮಂಗ ಐತೆ ನೋಡಿ. ಹಾಲು ಕಾಯ್ಲಿ ಸ್ನೇಹಿತರೆ. ಪಾನಕ ಕುಡಿದು ಶ್ರಾವಣಿನೂ ಬಂದು ತಮ್ಮನ ಕರಿ. ಇನ್ನು ಬಟ್ಟೆ ಬಾಂಡೆ ಅದಾವ ಸ್ನೇಹಿತರೆ. ಬಟ್ಟೆ ಹೊಕ್ಕೊಂಬಂದು ಹಾಕಿ ಬಂದು ಕಸ ಹುಡಿ ಬಾಂಡೆ ತಿಕ್ಬಿಡ್ತೀನಿ ರೀ. ನೋಡಿ ಒಂದಿಷ್ಟು ಬಾಂಡೆ ಅದಾವೆ. ಇಷ್ಟು ಬಟ್ಟೆ ಅದಾವೆ. ಭಾಳ ಅದಾವೆ ರೀ. ಸೀರೆ ಪಾರಿ ಅಲ್ಲಿಯೇ ಹೋಗ್ತೀನಿ ರೀ. ಕ್ಯಾನ್ ಕಸ್ಸೇನಾತ ಬಟ್ಟೆಗಳು. ಬರ್ರಿ ಪಾನಕ ಕುಡಿ ಬರ್ರಿ ನೋಡ್ರಿ. ನೋಡಿ ಸ್ನೇಹಿತರೆ, ಕ್ಯಾನಲ್ಗೆ ಬಂದೆ. ಒಟ್ಟು ಬಸ್ತಿ ತೋರಿಸಿ ಒಗ್ಯಾಕತ್ತೀನಿ. ಇನ್ನೊಂದು 2 ಅದಾವ್ರಿ ಒಗಿವು. ಇಷ್ಟು ಹೋಗೋದಕ್ಕೆ ಹಿಂಡಬೇಕು. ಸೂರ್ಯನೂ ಮುನ್ಗಾಕತ್ತ ನೋಡಿ. ಹೊತ್ತ ಮುನ್ಗಾಕ ಬಂದೈತೆ ಸ್ನೇಹಿತರೆ. ನಾ ಕ್ಯಾನಲ್ಗೆ ಬರ್ಬೇಕಾದ್ರೆ ಒಕ್ಕೊಂಡು ಮನೆಗೆ ಯಾವ ಹೊತ್ತಿಗೆ ಹೋಗ್ತೀನಿ ನೋಡಿ. ಎಷ್ಟು ಚಂದ ಈ ಮೂಮೆಂಟ್ ಸಿಗಲ್ಲ ಸ್ನೇಹಿತರೆ. ಸೂರ್ಯ ಮುನುಗೋದು ಶ್ರಾವಣಿ ವಿಡಿಯೋ ಮಾಡಿ ನೋಡಿ. ನಾನು ಗೊತ್ತಿಲ್ಲ, ಆದರೆ ವಿಡಿಯೋದಾಗ ಬಂತು. ಅದಕ್ಕೆ ಆ ಮೂಮೆಂಟ್ ಕಣ್ಣು ನೋಡೋಕೆ ಒಂದು 10 ಕಣ್ಣು ತುಂಬ್ಕೊಂಡು ಸೂರ್ಯ ಮುನುಗೋದು ನೋಡೋಕೆ ಅದೊಂದು ಕಣ್ಣು ತುಂಬ್ಕೊಂಡು ಆಗುತ್ತೆ ನೋಡಿ ಸ್ನೇಹಿತರೆ. ಬಡ ಒಗಿತೀನಿ. ಅದೊಂದು ಟಾವೆಲ್ ಅನ್ನಕತ್ತೀನಿ. ಅವನು ಕೊಡಲಾಗ್ಯಾನ ಸ್ನೇಹಿತರೆ. ಏನು ಮಾಡೋದು. ನೀರು ನಾನು ಇನ್ನಿಕ್ಕಿಂತ ಜಾಸ್ತಿ ನೋಡಿ. ನೀರು ಜಗ್ಗಿ ನೀರು ಅದ ಸ್ನೇಹಿತರೆ. ಗದ್ದಲ ಇದ್ದಿಲ್ಲ. ಇವತ್ತು ಖಾಲಿ ಆಯ್ತು ನೋಡಿ. ಇನ್ನು ಎಷ್ಟು ಜನ ಆಯ್ತು ಇವತ್ತು. ಹೊತ್ತೆ ಮನೆಗೆ ಬಂತು. ಯಾರೂ ಇದ್ದಿಲ್ಲ. ಆಚೆ ಕಡೆ ಅಕ್ಕೋರೊಬ್ರು ಹೋಗ್ಯಾಕತ್ತಾರೆ. ಈಚೆ ಕಡೆ ನಾನು ಹೋಗ್ಯಾಕತ್ತೀನಿ. ಬನ್ನಿ ಸ್ನೇಹಿತರೆ, ಬಡ ಬಟ್ಟೆ ಹೊಕ್ಕೊಂಡು ಮನೆಗೆ ಹೋಗ್ತೀನಿ. ಬಟ್ಟೆ ಎಷ್ಟು ಹಾಕೊಂಡು ಬಟ್ಟೆ ಅದಾವ್ರಿ. ನಿನ್ನೆ 2 ನೈಟಿ ಸೀರೆ ಎಲ್ಲ ಅದಾವ ನೋಡಿ. ಹಾಗೆ ಮಂದಿ ಎಡ್ತಿರ್ತಾರೆ ರೀ. ಶ್ರಾವಣ ನೋಡಿ ಟವಲ್ ಕಸ್ಕೊಂಡ ಮತ್ತು ಓಡ್ನಿತ್ತು ನೋಡಿ. ಸೂರ್ಯ ಮುಣಗಾಕತ್ತಾನ ರೀ. ಸೂರ್ಯ ಮುನಿಗಿಲ್ಲ, ಮುಣಗಾಕತ್ತಾನ. ನಾವು ಮನೆಗೆ ಮಾತಾಡ್ಕೋತ ಹೋಗ್ಬೇಕಂದ್ರೆ ದಾರ ಇಲ್ಲ. ಮಾತಾಡ್ಸ್ಕೊತ ನಿಂತು ಬಿಡ್ತಾರೆ ಸ್ನೇಹಿತರೆ. ಹಿಂಗಾಗಿ ಲೇಟ್ ಆಗಿಬಿಡ್ತಾ. ಹಿಂಡಾಕತ್ತಿ ನೋಡಿ. ಅಷ್ಟು ಬಟ್ಟೆ ಹೋಗೋಕ್ಕೆ ಇವಾಗ ಹಿಂಡಾಕತ್ತಿ ನೋಡಿ. ಬನ್ನಿ ಹಿಂಡ್ಕೊಂಡು ಮನೆಗೆ ಹೋಗ್ಬೇಕು ರೀ. ಸೂರ್ಯ ಮುಣಗಾಕತ್ತ ನೋಡಿ. ನಮ್ಮ ಊರು ಹೆಂಗಿದೆ ನೋಡಿ ಸ್ನೇಹಿತರೆ. ಊರು ದಂಡಿಗೆ ಕ್ಯಾನಲ್ಲು. ಮತ್ತು ಗಾಡಿ ತೊಳೆಯೋರು ಎಲ್ಲರೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಇತ್ತಂದ್ರೆ ಮುಂಜಾನೆ ಭಾಳ ಗದ್ದಲ ರೀ. ನಿನ್ನೆ ಮುಂಜಾನೆ ಹಾಸಿ ಹೋಗ್ಯಾಕ ಅಷ್ಟು ಗದ್ದಲಿತ್ತು ಅಂತ ನೋಡಿ. ನಾವು 10-12ಕ್ಕೆ ಹೋಗಿ ಅಂದ್ರೆ ಅಷ್ಟು ಗದ್ದಲಿತ್ತು. ಬೆಳಗ್ಗೆ ಮಾತ್ರ ಗಾಡಿ ತೊಳೆಯೋರು ಹಾಸಿ ಹೋಗಿದ್ದು. ಅಮಾವಾಸ್ಯೆ ಹುಣ್ಣಿಮೆ ಬಂತಂದ್ರೆ ನೀರಿದ್ದು ಅಂದ್ರೆ ಎಲ್ಲರೂ ಹಂಗೆ ನೋಡಿ ಸ್ನೇಹಿತರೆ. ಶ್ರವಣಕುಮಾರನ ಅದಕ್ಕೆ ಕ್ಯಾನಲ್ಗೆ ಬೆನ್ನತ್ತಿ ಓಡಿ ಬರ್ತಾನೆ ರೀ. ಕ್ಯಾನಲ್ಗೆ ಹೋಗಿತ್ತೀನಿ ಬಾ ಅಂತೇಳಿ ಅನ್ನಕತ್ತೀನಿ. ಯಾವ ಥರ ಮಾಡಕತ್ತಾವ ಸ್ನೇಹಿತರೆ. ಒಟ್ಟಾಗಿ ಬರಬೇಡ ಅಂದ್ರೆ ಕ್ಯಾನಲ್ಗೆ ಓಡಿ ಬರ್ತಾನೆ ರೀ. ನಾನು ಮುಂದೆ ಹೋಗಿತ್ತಿರ್ತೀನಿ. ಎಷ್ಟು ಹೇಳಿದ್ರೆ ಕೇಳಲಿ ಭಾಳ ಜೀವತ್ತಿನ ನಾನು. ಅದಕ್ಕೆ ಅವಾಗ ಇದು ಮಾಡಕತ್ತೀನಿ. ಇದ್ರೆ ಬಿಡು ಅಂಜಿನ ಅಂತಂದು ಇವ ಅನ್ಸ್ತಾನೆ ಸ್ನೇಹಿತರೆ. ಅಂಜಲ್ರಿ ಇವ, ಅದಕ್ಕೂ ಅಂಜಲ್ರಿ. ಹೆಂಗೆ ನಾಟಕ ಮಾಡ್ತಾನೆ ನೋಡಿ. ಕಿಡಿಗೇಡಿ ಮಾಡ್ತಾನೆ ರೀ. ಅಷ್ಟು ಕಿಡಿಗೇಡಿ ಮಾಡ್ತಾನೆ. ಇವ್ನು ಸಲ ಸಾಕಾಗತ್ತೆ. ಬರೇ ಚಂತನ ಕಿಡಿಗೇಡಿ ಮಾಡೋದು, ಹೊಡ್ಸ್ಕೊಳೋದು, ಬಡಿಸ್ಕೊಳೋದು, ಹೇಳ್ದಂಗೆ ಕೇಳ ಬಿಡಲ್ಲ. ಈ ಕ್ಯಾನ್ಗೆ ಹೋಗಿತ್ತು ಹೆಂಗೆ ಗೊತ್ತಾಗುತ್ತೆ ನೋಡಿ. ಇದು ಹೆಂಗೆ ಗೊತ್ತಾಗುತ್ತೆ, ಕಿಡಿಗೇಡಿ ಮಾಡೋದು ಯಾಕೆ ಗೊತ್ತಾಗಲ್ಲ ಅಂತ ನಾನು ಅನ್ನಕತ್ತೀನಿ. ಬರೈಟ್ ಹಿಡ್ಕೊಂಡ್ರೆ ಎಷ್ಟು ಬಬ್ಬಾಟ ಮಾಡ್ತಾನೆ, ಚೀರ್ತಾನೆ ಸ್ನೇಹಿತರೆ. ಶ್ರಾವಣಿ ಮಾರಿ ತಗೊತೀನಿ. ಈಗ ನಾನು ಮಾರಿ ತಗೊತೀನಿ. ಈಕಿ ಮ್ಯಾಗ ಇಟ್ಕೊಂಡು ಮಾರಿ ತಗೊತೀನಿ ಅಂದ್ರೆ ಬ್ಯಾಡ ಶ್ರಾವಣಿ ಹುಡುಗಾಟ ಬಾಳ ನಾನು ಬೇಯಕತ್ತಿದ್ದೀನಿ ರೀ. ಇಲ್ಲ ಮಮ್ಮಿ ಅಂತೇಳಿ ತೊಳ್ಕೊಳಕತ್ತ. ಅವ್ರಿದ್ರೆ ಬೂತಿ ಇರಾಕತ್ತಿದ್ರಿ. ಇಲ್ಲಿ ಆಕಾರ ಕ್ಯಾನಲ್ ಇದ್ದಿಲ್ಲ ಸ್ನೇಹಿತರೆ. ಕ್ಯಾನಲ್ ದಂಡಿಗೆ ನಮ್ಮ ಊರು ಈ ಥರ ಇದೆ ನೋಡಿ. ಬನ್ನಿ ಸ್ನೇಹಿತರೆ, ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ.
ಸ್ನೇಹಿತರೆ ಕ್ಯಾನಲ್ಗೆ ಹೋಗಿ ಒಕ್ಕೊಂದು ಜಲ್ದಿ ಬಂದಿನ್ರಿ ದಾರ್ಯಾಗ ಮಾತಾಡ್ಸ್ಕೋತ ನಿಂತ್ರು ಅಕ್ಕೋರು ಹೊರಗೆ ಭಾಳ ಹೋಗಲ್ರಿ ನಾನು ಹೊರ್ಯಾಕೆ ಹೋದ್ನಿ ಅಂದ್ರೆ ಮಾತಾಡ್ಸ್ಕೊತ ನಿಂತ್ರಂದ್ರೆ ಮಾತು ಸಿಕ್ಕೊಂದ್ರೆ ಬಂಗಾರ ಸಿಕ್ಕಂಗೆ ನೋಡಿ ಸ್ನೇಹಿತರೆ ನನಗೆ ಯಾಕಂದ್ರೆ ದಗ್ಗದ ಕಡೆ ಇಂಪಾರ್ಟೆಂಟ್ ಕೊಡಲ್ರಿ ಮಾತಿನ ಕಡೆ ಇಂಪಾರ್ಟೆಂಟ್ ಭಾಳ ಕೊಡ್ತೀನಿ ನಾನು ಬಟ್ಟೆ ಒಣಾಕ್ಬೇಕ್ರಿ ತಂದು ಹಂಗೆ ಇಟ್ಟೀನಿ ಇನ್ನು ದೇವ್ರ ಮುಂದೆ ದೀಪ ಹಚ್ಚಬೇಕು 7 ಗಂಟೆ ಆಗೈತೆ ಬನ್ನಿ ಸ್ನೇಹಿತರೆ ಶ್ರಾವಣಿ ಬಂದು ಅಂಗಳ ಕಸ ಹುಡುಗಿ ರಂಗೋಲಿ ಅಂಗಳ ಕಸ ಹುಡುಗಿ ನೀರು ಹೊಡೆದಾಳ ಮನೆಯೆಲ್ಲ ಕಸ ಹುಡುಗಿ ಹಾಕಿಲ್ಲಾಕಿ ಇವತ್ತು ಮನೆಗೆ ಹುಡುಗಾಲ ಇವಾಗ ಬಟ್ಟೆ ಒಣಾಕಿ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತೆ ಹೊಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಬೀರಪ್ಪ ಗುಡಿಯಿಂದ ಮೈಕ್ ಹಾಕ್ಯಾರಿ ವಯಸ್ಸವ್ರ ಪಾಳಿನ ಅಂತ ನೋಡ್ತೀನಿ ರೀ ಹಂಗೆ ಬೆಕ್ಕು ಒಂದು ಹಿಂಗೆ ಆಡಕತ್ತಾವ್ರಿ ಪರ್ತ ಮಾಡಿ ಇನ್ನು ಚಾರ್ಜಿ ಹಾಕಮ್ಮ ಸೊಳ್ಳೆ ಹೊಡಿದು ನೋಡಿ ದೀಪ ಹಚ್ಚಿದ್ದೆ ಇಲ್ಲಿನೂ ಕೂಡ ಜಗ್ಲಿಗೆ ಇಲ್ಲಿ ಉದ್ದಿನ ಕಡ್ಡಿ ಬೆಳಗಿದೆ ಯಾಕೋ ಈ ದೀಪ ಜಲ್ದಿ ಆರೈತೆ ನೋಡಿ ಸ್ನೇಹಿತರೆ ಮುಂಜಾನೆ ಯಾವತ್ತಿಂತ ಉರಿಯಾರಿ ಏನು ನೋಡಿ ಗ್ಲಾಸು ಎತ್ತಿಡ್ಬೇಕು ರಾತ್ರಿ ಬೆಕ್ಕಿಗೆ ಕುಳಿಸ್ಲಿ ಮಾಡಿ ಎತ್ತಿಡ್ತೀನಿ ರೀ ಈ ಪೂಜೆ ಮಾಡಿ ಸ್ನೇಹಿತರೆ ಖಂಡಿತ ಮನಸಾರ ಹೇಳ್ತೀನಿ ಎಲ್ಲ ಒಳ್ಳೇದಾಗುತ್ತೆ ನೋಡಿ ನನಗೂ ಕೂಡ ಇವತ್ತೇ ಮಾಡೀನಿ ಇವತ್ತೇ ಒಳ್ಳೇದಾಗೈತಿ ನಿಮಗೂ ಕೂಡ ಮಾಡಿ ನೀವು ಬಟ್ಟೆ ವ್ಯಾಪಾರ ಗ್ರೋತ್ ಮಾಡ್ಕೊಳ್ಳಿ ನಾ ಹೇಳ್ದಂಗೆ ಮಾಡಿ ಸ್ನೇಹಿತರೆ ನಾ ಯಾವುದು ಸುಳ್ಳು ತಗಲ್ಲ ಹೇಳಲ್ಲ ನಂಬಿ ಪೂಜೆ ನೋಡಿ ಸಂಜೆ ಪೂಜೆ ಸಂಜೆಗೆ ಏನ್ರಿ ದೀಪ ಇತ್ತು ಉದ್ದಿನ ಕಡ್ಡಿ ಹಚ್ಚಿ ಹೊರಗೆ ದೀಪ ಹಚ್ಚಿದೆ ಉದ್ದಿನ ಕಡ್ಡಿ ಹಚ್ಚಿ ಬೆಳಗಿದೆ 8 ಮ್ಯಾಗ ಆಗೈತೆ ರೀ ಇವಾಗ ಊಟ ಮಾಡ್ತೀವಿ ರೀ ಊಟ ಮಾಡಿ ಬಾಂಡೆ ತಿಕ್ಲಿ ನೋಡಿ ಸ್ನೇಹಿತರೆ ಬಾಂಡೆ ಹಂಗೆ ಕುಂತು ಫೋನ್ನೇ ಮಾತಾಡ್ಕೊತ ಕುಂತು ನಾನು ಒಂದು ತಾಸು ಇವತ್ತು ಪ್ರಿಯದ್ರಂತ ಫೋನ್ನೇ ಮಾತಾಡಿ ನೋಡಿ ಎಲ್ಲರಿಗೂ ಅವನು ಕೂಡ ಅವ್ರು ಕೂಡ ಶ್ರಾವಣಿ ಹಂಗೆ ಚಪಾತಿ ಮಾಡಕತ್ತಾರ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಊಟನೂ ಆಯಿತು ಶ್ರವಣಕುಮಾರ್ ಊಟ ಮಾಡ್ಯಾರ ಆಸಿ ಹಸಕತ್ತಾಡ್ರಿ ಶ್ರಾವಣಿ ಬನ್ನಿ ಸ್ನೇಹಿತರೆ ಒಂದು ಕಮೆಂಟು ಹೇಳ್ಬೇಕಂತ ಮಾಡೀನಿ ಯಾಕಂದ್ರೆ ಅರ್ಚನಾ ಸಿಸ್ಟರ್ ಕಮೆಂಟ್ ಹಾಕ್ಯಾರ ನೋಡಿ ಅರ್ಚನಾ ಸಿಸ್ಟರ್ ಬಂದು ಓದ್ ನೋಡಿ ಕಮೆಂಟ್ ಓದಿ ನಾನು ಹೇಳ್ತೀನಿ ರೀ ಅದ್ರ ಬಗ್ಗೆ ಮಾಹಿತಿ ಥ್ಯಾಂಕ್ಸ್ ರೀ ಸಿಸ್ ನಿನ್ನೆ ಕುಬೇರ ಫೋಟೋ ತಂದು ಪೂಜೆ ಮಾಡಿದೆ ಎಷ್ಟು ದಿನ ಬಟ್ಟೆ ಹಾಗೇ ಇತ್ತು ಮತ್ತು 1 ತಿಂಗಳಾಗಿತ್ತು ವ್ಯಾಪಾರ ಇರಲಿಲ್ಲ ಇವತ್ತು 4,000 ಬಟ್ಟೆ ಹೋಯ್ತು ಖುಷಿ ಆಯಿತು ರೀ ನಿಮ್ಮ ಮಾತು ನಲ್ಲಿ ಹೇಳಿದರೆ ಜಗ್ ಖುಷಿ ಆಯ್ತು ರೀ ಅಂತ ಅನ್ನಕತ್ತಾರ ಹೌದ್ರಿ ಕುಬೇರ ಅಂದ್ರೆ ರೊಕ್ಕ ಹೊತ್ಕೊಂಬರ್ತಾರೆ ನೋಡಿ ಸ್ನೇಹಿತರೆ ಕುಬೇರನ ಪೂಜೆ ಮಾಡಿ ಎಲ್ಲರಿಗೂ ರೊಕ್ಕ ಸಮಸ್ಯೆ ಇದ್ದವ್ರು ಕುಬೇರನ ಪೂಜೆ ಮಾಡಿ ಒಳ್ಳೇದಾಗುತ್ತಾ ಅವರು ಏನಂದ್ರೆ ಸ್ನೇಹಿತರೆ ನಾನು ಕುಬೇರನ ಬಗ್ಗೆ ವಿಡಿಯೋ ಮಾಡಿ ಹೇಳಿದ್ನಲ್ಲ ಕುಬೇರನ ಬಗ್ಗೆ ಮಾಹಿತಿ ಹೇಳಿದ್ನಲ್ಲ ಅವರು ನಿನ್ನೆ ಕುಬೇರ ತಂದಾರಂತ ಸ್ನೇಹಿತರೆ ಕುಬೇರ ತಂದು ಪೂಜೆ ಮಾಡ್ಯಾರ ಇವತ್ತು ಅಮಾವಾಸ್ಯೆ ಅಲ್ರಿ ನೀನು ಕುಬೇರ ಮನೆ ಬಂದಿದ್ದ ತಕ್ಷಣವೇ ಎಷ್ಟು ದಿನದ ಬಟ್ಟೆ ಇತ್ತು ಅಂತ ಸ್ನೇಹಿತರೆ ಅಷ್ಟು ವ್ಯಾಪಾರ ಆಗ್ಯಾವಂತ ನೋಡಿ ಇನ್ನೂ ಕೂಡ ಅರ್ಚನಾ ಸಿಸ್ಟರ್ಗೆ ಒಳ್ಳೆ ವ್ಯಾಪಾರ ಆಗಲಿ ಇನ್ನೂ ಒಳ್ಳೇದು ಮಾಡಿ ದೇವ್ರಂತ ದೇವರಲ್ಲಿ ಬೇಡ್ಕೋತೀನಿ ಯಾಕಂದ್ರೆ ನಮಗೊಬ್ಬರೇ ನಮಗೊಬ್ಬರಿಗೆ ಒಳ್ಳೇದಾಗಬೇಕು ನಮ್ಮೊಬ್ಬರಿಗೆ ವ್ಯಾಪಾರ ಆಗಬೇಕು ಅನ್ನೋದು ಮೂರ್ಖತನ ಸ್ನೇಹಿತರೆ ನಮಗೂ ವ್ಯಾಪಾರ ಆಗಬೇಕು ನಮಗೂ ಒಳ್ಳೇದಾಗಬೇಕು ನಮ್ಮ ಸುತ್ತಮುತ್ತ ಇದ್ದವ್ರು ಎಲ್ಲರಿಗೂ ಒಳ್ಳೇದಾಗಬೇಕಂತ ಬಯಸ್ತು ನೋಡಿ ನಾ ಮಾತ್ರ ನಂದು ಅದೇ ಗುಣ ಸ್ನೇಹಿತರೆ ನಿಮಗೆ ಹೆಂಗೆ ಅಂದ್ರೆ ನಮಗೆ ಈ ಗುಣ ಇತ್ತಂದ್ರೆ ದೇವ್ರು ಎಲ್ಲೋದ್ರೂ ನಮಗೊಂದು ಚೆನ್ನಾಗಿ ಕೊಡ್ತಾನೆ ಅವರಿಗೆ 4,000 ವ್ಯಾಪಾರ ಆದ್ರೆ ನನಗೆ 3,000 ವ್ಯಾಪಾರ ಆಗೈತಿ ನನಗೆ ಕುಬೇರ ಸಿಗಲಿಲ್ಲ ಸ್ನೇಹಿತರೆ 5-6 ಅಂಗಡಿ ಕೇಳಿದ್ದೀನಿ ರೀ ಕುಬೇರ ಇಲ್ಲ ಅಂತಂದ್ರು ಕುಬೇರ ಸಿಗಲಿಲ್ಲ ಕುಬೇರ ಯಾವಾಗ ಬರ್ತಾರೆ ನೋಡೋಣ ಸ್ನೇಹಿತರೆ ನಮ್ಮ ದಿನ ಅದು ಎಲ್ಲಕ್ಕೂ ಟೈಮ್ ಬರ್ಬೇಕ್ರಿ ಟೈಮ್ ಕೂಡಿ ಬಂತ ಎಲ್ಲನೂ ಸರಿ ಹೋಗುತ್ತಾ ಇನ್ನು ಟೈಮ್ ಕೂಡಿ ಬಂದಿಲ್ಲ ರೀ ನಾನು 2-3 ಸಲ ಆಯ್ತು ಇಡಬೇಕಂತೀನಿ ಕುಬೇರನ ತರಬೇಕಂತೀನಿ ಟೈಮ್ ಕೂಡಿ ಬಂದಿಲ್ಲ ಎಲ್ಲಕ್ಕೂ ಟೈಮು ಕೂಡಿ ಬಂತಂದ್ರೆ ಪಟ ಕೆಲಸ ಆಗುತ್ತೆ ಸ್ನೇಹಿತರೆ ಟೈಮ್ ಕೂಡಿ ಬರ್ಲಿಕ್ಕಂದ್ರೆ ಆಗಲ್ಲ ಇವತ್ತೊಂದು ಪೂಜೆ ಮಾಡಿ ನೋಡಿರಿ ಆ ಪೂಜೆ ಎಲ್ಲರೂ ಮಾಡಿ ಎಲ್ಲರಿಗೆ ಎಂಥ ಗ್ಲಾಸ್ ತೊಂಬರಿ ಇಲ್ಲಿಕ್ಕೆ ನಿಮ್ಮ ಮನೆಯಾಗಿದ್ದು ಅಂದ್ರೆ ಪ್ಲೇನ್ ಗ್ಲಾಸು ಕಾಜಿನ ಗ್ಲಾಸು ತೊಂಬರಿ ಆ ಗ್ಲಾಸ್ನೇ ಒಂದು ತುಂಬಿ ಕೊಡದ ನೀರು ತೊಗೊಂಡು ಆ ನಿಂಬೆಹಣ್ಣು ಹಾಕಿರ ಅರ್ಧ ಹೋಳು ಹಾಕ್ಯಾರ ನಿಂಬೆಹಣ್ಣ ಕಾಣ್ಬೇಕು ನೋಡಿ ಹಂಗಂದ್ರೆ ಅದು ಬೆಸ್ಟ್ ಅಂತ ನೋಡಿ ಒಳ್ಳೇದಂತ ಗುರುವಾರ ಅಮಾವಾಸ್ಯೆ ಐತಾರ ಅಮಾವಾಸ್ಯೆ ಬಂದಾಗ ಈ ಪೂಜೆ ಮಾಡ್ಬೇಕಂತ ನೋಡಿ ಈ ಮಾಡಿದ್ರಂದ್ರೆ ನೀವು ಬೇಕಾದ್ರೆ ವಾರನೂ ಮಾಡ್ಕೋಬೋದು ಫಸ್ಟ್ ಪೂಜೆ ಹಿಡಿತಿರಲ್ಲ ಐತಾರ ಅಮಾವಾಸ್ಯೆ ಬಂದಾಗ ಮಾಡ್ಬೇಕಂತ ಇವಾಗ ಒಂದು ಕಾಯಿ ಇಟ್ಟು ಪೂಜೆ ಮಾಡ್ಬೇಕ್ರಿ ಅದಕ್ಕೊಂದು ಕಾಯಿ ಇಡಬೇಕಂತ ಇನ್ನು ಪ್ರತಿ ತಿಂಗಳು ಕಾಯಿ ಇಟ್ಟು ಪೂಜೆ ಮಾಡ್ಬೇಕ್ರಿ ನಾನು ಈ ಕಾಯಿ ಹಂಗೆ ಜಗಲಿ ಮ್ಯಾಗ ಇಡ್ತೀನಿ ರೀ ಮುಂದಿನ ತಿಂಗಳು ಏನು ಕಾಯಿ ಇಡ್ತೀನಿ ಅದು ತಿಂಗಳ ಹೊಡ್ಕೋತ ಹೋಗ್ಬಿಡೋ ಕೊಡಿ ಬರೀ ಸ್ನೇಹಿತರೆ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಮತ್ತು ನಾಳೆ ಲಾಗ್ನಾಗ ಕಂಟಿನ್ಯೂ ವಿಡಿಯೋ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇನ್ನು ಯಾರಾದರೂ ನನಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಿತ್ತಂದ್ರೆ ಮೆಂಬರ್ಶಿಪ್ ತೊಗೊಳ್ಳಿ ಮೆಂಬರ್ಶಿಪ್ ತೊಗೊಂಡಿದ್ರೆ 50-90 ರೂಪಾಯಿ ಐತ್ರಿ ಮೆಂಬರ್ಶಿಪ್ಪು ಯಾರಿಗೆ ನನಗೆ ಅಷ್ಟೊಂದು ಮೆಂಬರ್ಶಿಪ್ಪಿನ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ಮೆಂಬರ್ಶಿಪ್ ತೊಗೊಂಡ್ರಂದ್ರೆ ಡಾಲರ್ ಅಕೌಂಟ್ ಆಗುತ್ತೆ ನೋಡಿ ಡೈಲಿ ಡಾಲರ್ ಅಕೌಂಟ್ ಆಗುತ್ತೆ ಅದ್ರ ಮುಂದೆ ಹೆಲ್ಪ್ ಆಗುತ್ತೆ ನೋಡಿ ಅಮೌಂಟ್ ಜಲ್ದಿ ಬರುತ್ತೆ ನನಗೂ ಕೂಡ ಒಂದು ಫಸ್ಟಿಗೆ ಒಂದು ಪೇಮೆಂಟ್ ತೊಗೊಂಡ್ರೆ ಖುಷಿ ಆಗುತ್ತೆ ನೋಡಿ ಏನೋ ಸ್ನೇಹಿತರೆ ಹೆಂಗಾಗುತ್ತೆ ಅಲ್ರಿ ಆ ದೇವ್ರ ಆಶೀರ್ವಾದ ಹೆಂಗಿದೆ ಹೆಂಗಿಲ್ಲ ಗೊತ್ತಿಲ್ಲ
ಯಾರ್ಯಾದ್ರೂ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ತೊಗೊಳ್ಳಿ, ದಯವಿಟ್ಟು ತೊಗೊಳ್ಳಿ. ಇಂಟ್ರೆಸ್ಟ್ ಇದ್ರೆ ತೊಗೊಳ್ಳಿ, ಇಲ್ಲಿ ಕಂಬಿಡಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ.